ಜಸ್ಟ್ 1 ಮಿನಿಟ್ ಸ್ವಲ್ಪ ಝೂಮ್ ಸರಿಯಾಗಿ ಸ್ಟಾರ್ಟ್ ಆಗ್ತಾ ಇಲ್ಲ. ಯಾ ಗುಡ್ ಆಫ್ಟರ್ನೂನ್ ಎವ್ರಿಯನ್. ಸೊ ಎಲ್ಲರಿಗೂ ಇವತ್ತಿನ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಸೆಷನ್ಗೆ ವೆಲ್ಕಮ್. ಸೊ ಗ್ರೇಟ್. ಬಿಫೋರ್ ಸ್ಟಾರ್ಟಿಂಗ್, ರಿಯಲಿ ಇವತ್ತು ಸೆಷನ್ ನೀವು ಯಾರು ಅಟೆಂಡ್ ಆಗ್ತಿದ್ದೀರಾ, ನೀವೆಲ್ಲ ನಿಮ್ಮ ಹೆಲ್ತ್ಗೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರೆ ಅನ್ಕೊಂತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಸಂಡೇ ಇಸ್ ಲೈಕ್ ಲಿಟ್ರಲಿ ಹೆಕ್ಟಿಕ್ ಡೇ ನಮಗೆ. ಸೊ ಸಾಕಷ್ಟು ಪೆಂಡಿಂಗ್ ಕೆಲಸಗಳನ್ನ ನಾವು ಮಾಡ್ಬೇಕು ಅನ್ಕೊಂತಾ ಇರ್ತೀವಿ. ಬಟ್ ಇವೊಂದು ಲೈಕ್ ಈ ಟೈಮಲ್ಲಿ ನೀವೆಲ್ಲ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಗ್ರೇಟ್. ಓಕೆ, ಫೈನ್. ಸೊ ಆಲ್ರೆಡಿ ನಾನು ನಿಮ್ಗೆ ಮುಂಚೆನೆ ಶೇರ್ ಮಾಡಿದಾಗ ಇವತ್ತು ನಾವು ಡಿಟಾಕ್ಸ್ ಬಗ್ಗೆ ತಿಳ್ಕೊಂತೀವಿ. ಓಕೆ, ಸೊ ಯಾರಿಗೆಲ್ಲ ಪಾಸಿಬಲ್ ಇದೆ, ಯಾರು ಕಂಫರ್ಟಬಲ್ ಇದ್ದೀರಾ, ದಯಮಾಡಿ ಲೈಕ್ ವಿಡಿಯೋಸ್ ಆನ್ ಮಾಡ್ಕೊಡಿ. ಸೊ ಇಟ್ಸ್ ಲೈಕ್ ಇಂಟ್ರಾಕ್ಷನ್ ಸೆಷನ್ ತರ ಇರುತ್ತೆ. ಸೊ ಇನಿಷಿಯಲಿ ನಾನು ಸ್ವಲ್ಪ ಹೇಳ್ತೀನಿ, ಆಫ್ಟರ್ ದಟ್ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಏನಿದ್ರೆ ನಾವು ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಯಾರಿಗೆಲ್ಲ ಪಾಸಿಬಲ್ ಇದೆ, ಸೊ ವಿಡಿಯೋಸ್ ಆನ್ ಮಾಡ್ಕೊಡಿ. ಗ್ರೇಟ್. ಓಕೆ, ಫೈನ್. ರೈಟ್. ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಯಾರಾದರೂ ಶೇರ್ ಮಾಡ್ತೀರಾ ಡಿಟಾಕ್ಸ್ ಅಂದ್ರೆ ಏನು ಅಂತೇಳಿ? ಯಾರಿಗಾದ್ರೂ ನಿಮ್ಗಿರೋ ಐಡಿಯಾ ಬಗ್ಗೆ ಅಥವಾ ಮೆಸೇಜ್ ಮಾಡಿ. ನಿಮ್ಗೆ ಡೈರೆಕ್ಟ್ ಆಗಿ ಶೇರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮೆಸೇಜ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಲೈಕ್ ಏನ್ ನಿಮ್ಗೆ ಏನ್ ಗೊತ್ತಿದೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಲೈಕ್ ಆಮೇಲೆ ನಾನು ನಿಮ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಓಕೆ, ಓಕೆ. ಸೊ ರಿಮೂವಿಂಗ್ ಟಾಕ್ಸಿನ್ಸ್, ಯಾ ಗ್ರೇಟ್ ಸರ್, ಥ್ಯಾಂಕ್ ಯು. ಯಾ ಮತ್ತೆ ರಿಮೂವಿಂಗ್ ವೇಸ್ಟ್ ಫ್ರಮ್ ದ ಬಾಡಿ, ವೆರಿ ಗುಡ್, ಸೂಪರ್. ಸೊ ಮತ್ತೆ ಯಾ ಗ್ರೇಟ್. ಸೊ ಹಾಗಾದ್ರೆ ಫೈನ್. ಸೊ ನನ್ನ ಪ್ರೆಸೆಂಟೇಷನ್ ಶೇರ್ ಮಾಡ್ತೀನಿ. ಓಕೆ, ಜಸ್ಟ್ ಲೈಕ್ ಒಂದು 15-20 ಮಿನಿಟ್ಸ್ ನಾವಿಲ್ಲಿ ಡಿಟಾಕ್ಸ್ ಅಂದ್ರೆ ಏನು, ಯಾವ ತರ ಆಗುತ್ತೆ, ನಮ್ಮ ಬಾಡಿಲಿ ಏನೇನು ಹೆಲ್ಪ್ ಆಗುತ್ತೆ, ಇದನ್ನ ರೆಗ್ಯುಲರ್ ಆಗಿ ನಾವು ಯಾವ ತರ ಮಾಡ್ಕೋಬೇಕು, ಓಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜಸ್ಟ್ ಅ ಸೆಕೆಂಡ್. ಓಕೆ, ನಾನು ಪ್ರೆಸೆಂಟೇಷನ್ ಶೇರ್ ಮಾಡ್ತೀನಿ.
ಯಾ ಗ್ರೇಟ್. ಓಕೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಯು ಆಲ್ ಫಾರ್ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಇದನ್ನ ನಾವು ಈಗ ಎವ್ರಿ 15 ಡೇಸ್ ಒನ್ಸ್ ಇದನ್ನ ನಾವು ಪ್ಲಾನ್ ಮಾಡಿದೀವಿ. ಲೈಕ್ ಎವ್ರಿ 15 ಡೇಸ್ ಒನ್ಸ್ ನಾವು ಕನೆಕ್ಟ್ ಆದಾಗ ಒಂದೊಂದು ಲೈಕ್ ಆಲ್ರೆಡಿ ನಾವು ಈಗೇನು ನಮ್ಮ ಈ ವಾವ್ ಜರ್ನಿಯಲ್ಲಿ ಕಲ್ತಿರ್ತೀವಿ ಅದನ್ನು ಡೀಪ್ ಆಗಿ ನಾವು ತಿಳ್ಕೊಂಡು ಯಾವ ತರ ನಾವು ಹೆಲ್ದಿ ಇರ್ಲಿಕ್ಕೆ ನಮಗೆ ಹೇಗೆ ಸಹಾಯ ಆಗುತ್ತೆ ನಮ್ಮ ರುಟೀನ್ ಲೈಫಲ್ಲಿ ನಾವು ಬಿಸಿ ಆಗಿಬಿಟ್ಟು ಸೊ ಹೆಲ್ತ್ ಬಗ್ಗೆ ನಾವು ನಿಷ್ಕಾಳಜಿ ಮಾಡ್ದೇನೆ ಸೊ ನಮ್ಗೆ ಏನ್ ಪಾಸಿಬಲ್ ಆಗುತ್ತೆ ಅದನ್ನ ಫಾಲೋ ಮಾಡೋದ್ರಿಂದ ಲೈಕ್ ಅದು ರುಟೀನ್ ನಮ್ಮ ಲೈಫಲ್ಲಿ ಹ್ಯಾಬಿಟ್ ಆಗಿ ಹೋಗುತ್ತೆ. ಓಕೆನಾ? ಫೈನ್. ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ಈ ಒಂದು ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್ನ ಬ್ರೀದಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಅಂದ್ರೆ ಸಾಕಷ್ಟು ಈಗೂ ನೆಕ್ಸ್ಟ್ ಏನ್ ಮಾಡ್ಬೇಕು ಸೆಷನ್ ಮುಗಿದ ತಕ್ಷಣ ಕೆಲಸ ಅಂತ ಓಡ್ತಾ ಇರುತ್ತೆ. ಸ್ವಲ್ಪ ನಮ್ಮ ಒಂದು ಈ ಸ್ಪೀಡ್ ನ ಕಾಮ್ ಡೌನ್ ಮಾಡ್ಲಿಕ್ಕೆ ಜಸ್ಟ್ ಲೈಕ್ ಫಾರ್ 3 ಮಿನಿಟ್ಸ್ ಇವತ್ತು ನಾವು ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಬಾಕ್ಸ್ ಬ್ರೀದಿಂಗ್ ನಾವು ಇಲ್ಲಿ ಮಾಡೋಣ. ಸೊ ವೆರಿ ಸಿಂಪಲ್. ಏನಪ್ಪಾ ಅಂತಂದ್ರೆ ಆ, ಈ ಬಾಕ್ಸ್ ಬ್ರೀದಿಂಗ್ ಹೆಂಗಂದ್ರು ಇದನ್ನ ನೀವು ಕೂಡ ರುಟೀನ್ ಅಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ 4 ಕೌಂಟ್ ಇನ್ಹೇಲ್ ಮಾಡಬೇಕು, 4 ಕೌಂಟ್ ಹೋಲ್ಡ್ ಮಾಡಬೇಕು, ಮತ್ತೆ 4 ಕೌಂಟ್ ಎಕ್ಸೇಲ್ ಮಾಡಬೇಕು, ಮತ್ತೆ 4 ಕೌಂಟ್ ಮತ್ತೆ ಹೋಲ್ಡ್ ಮಾಡ್ಬೇಕು. ಅಂದ್ರೆ ನಂಬರ್ 4 ಅನಿಸ್ತಾ 1 2 3 4 ಅನಿಸ್ತಾ ಉಸಿರನ್ನ ತಗೊಳ್ಳೋದು. ಸೊ 1 2 3 4 ಉಸಿರನ್ನ ಹೋಲ್ಡ್ ಮಾಡೋದು, ಮತ್ತು 1 2 3 4 ಉಸಿರನ್ನ ಬಿಡೋದು, ಮತ್ತೆ ಅಗೇನ್ ಹೋಲ್ಡ್. ಅಂದ್ರೆ ಮತ್ತೆ ಉಸಿರನ್ನ ಅದೇ ತರ ತಗೊಳ್ಳೋದೇನೆ ಹಂಗೆ ಇರಬೇಕು, ಖಾಲಿ ಮಾಡ್ಬಿಟ್ಟು ಮತ್ತೆ 4 ಸೆಕೆಂಡ್ 1 2 3 4 ಈ ತರ. ಓಕೆನಾ? ಜಸ್ಟ್ ಫಾರ್ ಲೈಕ್ ನಾವ್ ಇದನ್ನ 3 ಮಿನಿಟ್ಸ್ ಮಾಡೋಣ. ಓಕೆ ಫೈನ್. ಸೊ ನಾನು ನಿಮ್ಗೆ ಟೈಮರ್ನ ಸ್ಟಾರ್ಟ್ ಮಾಡ್ತೀನಿ. ಯಾ ಗ್ರೇಟ್. ಓಕೆ ಲೆಟ್ ಸ್ಟಾರ್ಟ್. ಸೊ ಕಂಫರ್ಟಬಲ್ ಇದ್ರೆ ಐಸ್ ಕ್ಲೋಸ್ ಮಾಡಿ, ನಿಮ್ಮ ಹ್ಯಾಂಡ್ಸ್ನ ಲೈಕ್ ಐಸ್ ಕ್ಲೋಸ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ನ ಈ ತರ ಅಪ್ವರ್ಡ್ ಮೂವ್ಮೆಂಟ್ ಅಲ್ಲಿ ಇಟ್ಕೊಂಡು ಲೈಕ್ ನಿಮ್ಮ ತೊಡೆ ಮೇಲೆ ಇಟ್ಕೊಂಡು, ಸೊ ನೀವು ಚೇರ್ ಮೇಲೆ ಕುತ್ಕೊಂಡ್ರೆ ಚೇರ್ ಮೇಲೆ ಕೆಳಗಡೆ ಕುತ್ಕೊಂಡ್ರೆ ಕೆಳಗಡೆ, ಸೊ ಕಂಫರ್ಟಬಲ್ ಆಗಿ ಸೊ ಐಸ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಸೊ ತೊಡೆ ಮೇಲೆ ಈ ತರ ಕೈ ಇಟ್ಕೊಂಡು, ಓಕೆ. ಸೊ ನಾನು ಕೌಂಟ್ ಹೇಳ್ತೀನಿ, ಆ ಪ್ರಕಾರ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫಸ್ಟ್ 2 ಕಣ್ಣುಗಳ ಮುಚ್ಕೊಳ್ಳಿ, ಉಸಿರು ನಿಧಾನ ಆಗಿ ತಗೊಳ್ಳಿ. ಸೊ ಇನ್ಹೇಲ್, ನಿಧಾನಾಗಿ ಉಸಿರನ್ನ ಎಷ್ಟು ಟೈಮ್ ಉಸಿರನ್ನ ತಗೊಂಡಿರ್ತೀರೋ ಅಷ್ಟೇ ಟೈಮ್ನ ಉಸಿರನ್ನ ಬಿಡ್ಲಿಕ್ಕೆ ಇದನ್ನ ಮಾಡಿ. ಸೊ ಇನ್ನೊಂದ್ಸಲಿ ಇನ್ಹೇಲ್, ಉಸಿರು ನಿಧಾನಾಗಿ ತಗೊಳ್ಳಿ. ಎಕ್ಸೇಲ್, ಉಸಿರು ನಿಧಾನಾಗಿ ಬಿಡಿ. ಓಕೆ ಈಗ ನಾವು ಬಾಕ್ಸ್ ಬ್ರೀದಿಂಗ್ ಮಾಡೋಣ. ಸೊ ನಾನು ನಿಮ್ಗೆ ಕೌಂಟ್ ಮಾಡ್ತೀನಿ. ಓಕೆ ಇನ್ಹೇಲ್ 2 3 4, ಹೋಲ್ಡ್ 2 3 4, ಎಕ್ಸೇಲ್ ಉಸಿರನ್ನ ಬಿಡಿ 3 4, ಹೋಲ್ಡ್ 2 3 4, ಇನ್ಹೇಲ್ 2 3 4, ಹೋಲ್ಡ್ 2 3 4, ಎಕ್ಸೇಲ್ 2 3 4, ಹೋಲ್ಡ್ 2 3 4, ಇನ್ಹೇಲ್ 2 3 4, ಹೋಲ್ಡ್ 2 3 4, ಎಕ್ಸೇಲ್ 2 3 4, ಹೋಲ್ಡ್ 2 3 4, ಇನ್ಹೇಲ್ 2 3 4, ಹೋಲ್ಡ್ 2 3 4, ಎಕ್ಸೇಲ್ 2 3 4, ಹೋಲ್ಡ್ 2 3 4. ಸೊ ಇದೇ ತರ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಜಸ್ಟ್ ನಿಮ್ಮ ಮನಸ್ಸಲ್ಲಿ ನೀವೇ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಅಂದ್ರನ್ನ 4 ಕೌಂಟ್ನ ಮಾಡ್ತಾ ಉಸಿರನ್ನ ತಗೊಳ್ಳೋದು, 4 ಕೌಂಟ್ ಮಾಡ್ತಾ ಉಸಿರನ್ನ ಅದೇ ತರ ಹಿಡಿದಿಟ್ಕೊಳ್ಳೋದು, ಮತ್ತೆ 4 ಕೌಂಟ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕೋದು, ಮತ್ತೆ 4 ಕೌಂಟ್ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕಿದ್ಮೇಲೆ ಅದೇ ತರ ಹೋಲ್ಡ್ ಅಲ್ಲಿ ಇರೋದು. ಓಕೆ ಸೊ ಈ ತರ ಮಾಡಿ. ಜಸ್ಟ್ ಇನ್ನು 1 ನಿಮಿಷ 20 ಸೆಕೆಂಡ್ ಮಾತ್ರ ಬಾಕಿ ಇದೆ. ನಿಮ್ಮ ಬ್ರೀದ್ ಮೇಲೆ ಸೊ ಕಂಟ್ರೋಲ್ ತಗೊಳ್ಳುವಂಥದ್ದು, ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ತಗೊಳ್ಳುವಂಥದ್ದು. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಜಸ್ಟ್ ಕೌಂಟ್ ಮಾಡ್ಕೊಳ್ಳಿ.
ಲಾಸ್ಟ್ ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟು ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ಐಸ್ ಕ್ಲೋಸ್ ಮಾಡಿ ಉಸಿರು ನಿಧಾನಾಗಿ ತಗೊಳ್ಳಿ, ನಿಧಾನಾಗಿ ಬಿಡಿ. ಓಕೆ, ಯಾ. ಸೊ ಯಾರೆಲ್ಲ ಕಂಪ್ಲೀಟ್ ಆಗಿದ್ದೀರಾ? ಯಾ, ಸೂಪರ್. ಹೋಪ್ ಸೊ ನಿಮಗೆ ಲೈಕ್ ಲಿಟ್ರಲಿ ಮೈಂಡ್ ಕಾಮ್ ಇರೋದು ಅನ್ಸುತ್ತೆ, ಲೈಕ್ ರಿಲ್ಯಾಕ್ಸ್ ಆಗಿ ಅನ್ಸುತ್ತೆ ಅಲ್ವಾ? ಸೂಪರ್. ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಲೈಕ್ ಎಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಜಸ್ಟ್ ಡೀಪ್ ಬ್ರೀತ್ ತಗೊಂಡ್ರು ಸಾಕು, ಎಷ್ಟೋ ನಮ್ಮ ಬಾಡಿಲಿ ಸ್ಟ್ರೆಸ್ ರಿಲೀಫ್ ಆಗ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ವೆರಿ ಗುಡ್. ಯಾ, ಫೈನ್. ಜಸ್ಟ್ ಅ ಸೆಕೆಂಡ್. ಸೊ ಟಾಕ್ಸಿನ್ಸ್ ಅಂದ್ರೆ ಏನು? ಸೊ ಟಾಕ್ಸಿನ್ಸ್ ಅಂದ್ರೆ ಲೈಕ್ ನಮ್ಮ ದೇಹದಲ್ಲಿ ಇವತ್ತು ಸಾಕಷ್ಟು ಬೇಡವಾದ ವಸ್ತುಗಳು. ಎಕ್ಸಾಂಪಲ್ ಏನಪ್ಪಾ ಆಗತ್ತಂದ್ರೆ ಲೈಕ್ ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ಸ್ ಆಗಲಿ, ಓಕೆ. ಸೊ ನೋಡಿ, ಲೈಕ್ ನಾವೀಗ ಜಂಕ್ ಫುಡ್ ಆಗಲಿ, ಪೊಲ್ಯೂಷನ್ಸ್ ಆಗಿರ್ಲಿ, ಕೆಮಿಕಲ್ಸ್ ಆಗಿರ್ಲಿ, ಆಲ್ಕೋಹಾಲ್ ಕನ್ಸಂಪ್ಷನ್ಸ್, ಈಗ ಇವತ್ತು ತರಕಾರಿ ನಾವು ತಿನ್ನುವಂತ ಎಲ್ಲ ಆಹಾರಗಳಿಗೆ ಪೆಸ್ಟಿಸೈಡ್ಸ್, ಇವನ್ ನಮ್ಮ ಸ್ಟ್ರೆಸ್ ಅಲ್ಲಿ ಇದ್ದಾಗ ಕೂಡ ನಮಗೆ ಲೈಕ್ ಅಲ್ಲಿ ಕೂಡ ಒಂದು ವೇಸ್ಟ್ ಮಟೀರಿಯಲ್ಸ್ ಲೈಕ್ ನಮ್ಮ ಬಾಡಿಲಿ ಲೈಕ್ ರಿಲೀಸ್ ಆಗ್ತಾ ಇರತ್ತೆ. ಆಮೇಲೆ ಗ್ಲೂಟಿನ್ ನಾವು ತಿನ್ನುವಂತ ಇವತ್ತು ಮೇಜರ್ಲಿ ಗೋಧಿ ಮತ್ತು ಅಕ್ಕಿ ಪದಾರ್ಥದಲ್ಲಿ ಇವತ್ತು ಗ್ಲೂಟೆನ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂಡ್ ಪ್ರಿಸರ್ವೇಟಿವ್ಸ್, ಇವತ್ತು ಯಾವುದೇ ಆಹಾರ ಪದಾರ್ಥ ತಗೊಂಡ್ರು ಪ್ರಿಸರ್ವೇಟಿವ್ಸ್ ಬರ್ತದೆ. ಅಂದ್ರೆ ನಾವು ಬೆಳಗ್ಗೆ ತರುವಂತ ಪ್ಯಾಕೆಟ್ ಹಾಲು ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಪ್ರಿಸರ್ವೇಟಿವ್ಸ್. ನಮ್ಮ ಬಾಡಿ ಲೈಕ್ ಮೆಕ್ಯಾನಿಸಮ್ ಇಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತಂದ್ರೆ ಈಗ ಇದು ಯಾವುದೇ ಕೆಮಿಕಲ್ಸ್ ಡೈರೆಕ್ಟ್ ಆಗಿ ನಮ್ಮ ಬ್ಲಡ್ಡಿಗೆ ಹೋಗ್ಬಿಟ್ರೆ ನಮಗೆ ಅವಾಗ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್. ಬಟ್ ಆದ್ರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ನಮ್ಮ ಬ್ಲಡ್ಡಿಗೆ ಬಿಡಲ್ಲ. ಓಕೆನಾ? ಈ ಟಾಕ್ಸಿನ್ಸ್ ಎಲ್ಲಿ ಹೋಗುತ್ತೆ? ಲೈಕ್ ನಮಗೆ ಈ ಟಾಕ್ಸಿನ್ ರಿಮೂವ್ ಮಾಡ್ಲಿಕ್ಕೆ ಸಾಕಷ್ಟು ನಮಗೆ ಪದ್ಧತಿಗಳಿದಾವೆ. ಓಕೆ, ನಾವು ಹೇಳ್ತೀವಲ್ಲ, ಸೊ 9 ರಂಧ್ರಗಳಂತ ಹೇಳ್ತೀವಿ. ಲೈಕ್ ಎಲ್ಲದರ ಮುಖಾಂತರ ವೇಸ್ಟ್ ಹೊರಗಡೆ ಹೋಗ್ಲಿಕ್ಕೆ, ಲೈಕ್ ಅದು ಕಣ್ಣೀರಾಗಿರ್ಲಿ ಅಥವಾ ನಮ್ಮ ಮೂಗಿಂದ ಹೋಗೋರಂತ ಇದಾಗ್ಲಿ, ಸೊ ಅಥವಾ ಸ್ನೀಸ್ ಮಾಡಿದಾಗ ನಾವು ಇದು ಮಾಡಿದಾಗ ಅಥವಾ ನಾವು ಉಸಿರಾಡಿದಾಗ ನಾವು ಲೈಕ್ ಏನ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೊರಗಡೆ ಹಾಕ್ತಿವಿ, ಅದಾದ್ಮೇಲೆ ಲೈಕ್ ಸ್ವೆಟ್ಟಿಂಗ್, ಯೂರಿನಲ್, ಸೊ ಮೋಷನ್ಸ್, ಇವೆಲ್ಲ ಒಂದೊಂದು ರೀತಿಯಿಂದ ಕೂಡ ನಮಗೆ ನಮ್ಮ ಬಾಡಿಯಿಂದ ಟಾಕ್ಸಿನ್ ರಿಮೂವ್ ಮಾಡುವಂತ ಒಂದು ಪದ್ಧತಿನ ನಾವು ಮಾಡ್ತಾ ಇರೋದು. ಬಟ್ ಇವೊಂದು ಏನಾಗಿರುತ್ತೆ ಅಂತಂದ್ರೆ ನಾವು ಫುಡ್ ತಗೊಂಡಾಗ ಎಷ್ಟೊಂದು ಟಾಕ್ಸಿನ್ಸ್ ಹೊರಗಡೆ ಹೋಗೋದೇ ಅಲ್ಲೇ ಒಳಗಡೆ ಇರುತ್ತೆ. ಓಕೆ, ಸೊ ಈ ತರ ಕಂಡೀಷನ್ಸ್ ಅಲ್ಲಿ ನಾವು ಈ ತರ ಬಾಡಿ ಪ್ರತಿ ದಿವಸ ಕ್ಲೀನಿಂಗ್ ಮಾಡ್ತದೆ. ಬಟ್ ನಮಗೆ ಡಿಟಾಕ್ಸ್ ಅವಶ್ಯಕತೆ ಇದೆನಾ? ಓಕೆನಾ? ಸೊ ಡಿಟಾಕ್ಸ್ ನಮಗೆ ಬೇಕಾ ನಮ್ಮ ಬಾಡಿಗೆ? ಸೊ ಇನ್ ಕೇಸ್ ನಾವು ಈ ಡಿಟಾಕ್ಸ್ ಅಂದ್ರೆ ನಮ್ಮ ಬಾಡಿ ಇರುವಂತ ಟಾಕ್ಸಿನ್ಸ್ ರೆಗ್ಯುಲರ್ ಆಗಿ ನಾವು ರಿಮೂವ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಎಕ್ಸಾಂಪಲ್, ಸೊ ನೋಡಿ, ಈ ಒಂದು ಸಿಂಪ್ಟಮ್ಸ್ ನಿಮಗೆ ಏನಾರು ಇತ್ತಂದ್ರೆ ಲೈಕ್ ನಾವು ನಮ್ಮ ಟಾಕ್ಸಿನ್ಸ್ ರಿಮೂವ್ ಮಾಡಿಲ್ಲ ಅಂತೇಳಿ, ಫಟಿಗ್ ಅಂದ್ರೆ ನಂಗೆ ಬೇಗ ಆಯಾಸ ಆಗ್ತದೆ, ಸುಸ್ತಾಗ್ತದೆ, ಜಾಸ್ತಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಾಡಿಲಿ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆಗಿದೆ. ಅದು ಯಾವುದೋ ಒಂದು ರೀಸನ್ಸ್ ಇಂದ ಇರ್ಬೋದು. ಓಕೆ, ಸೊ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಎಕ್ಸಾಂಪಲ್ ನಾನು ಇವತ್ತು ಬೇಕರಿ ಐಟಮು ಅಥವಾ ಜಂಕ್ ಫುಡ್, ಪಿಜ್ಜಾ, ಬರ್ಗರ್ ಆರ್ ಸಮ್ ಎನಿ ಕೆಮಿಕಲ್ಸ್ ಐಟಮ್ಸ್ ನ ತಗೊಂಡಾಗ ಬಾಡಿ ಅದನ್ನ ಡೈರೆಕ್ಟ್ ಆಗಿ ಬ್ಲಡ್ಗೆ ಬಿಡಲ್ಲ. ಸೊ ನಮ್ಮ ಕರಳಲ್ಲಿ ಸೊ ಡೈಜೆಷನ್ ಆದ್ಮೇಲೆ ಒಂದು ಆ ಪಚನ ಕ್ರಿಯೆ ಮಾಡ್ಬೇಕಾದ್ರೆ ಯಾವ್ದನ್ನ ಬೇಕೋ ಅದನ್ನ ಮಾತ್ರ ನಮ್ಮ ಬ್ಲಡ್ಡಿಗೆ ಬಿಟ್ಟು ಮಿಕ್ಕದನ್ನೆಲ್ಲ ಹಿಡ್ಕೊಂಡು ಅದನ್ನ ಮೋಷನ್ ಮುಖಾಂತರ ಹೊರಗಡೆ ಬರುತ್ತೆ. ಬಟ್ ಇದು ಅಲ್ಲೇ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲಿ ಸ್ಟಿಕ್ ಆಗಿ ಕುತ್ಕೊಂಡಾಗ ಅದು ಟಾಕ್ಸಿನ್ ಆಗಿ ಅಂದ್ರೆ ವಿಷ ಪದಾರ್ಥ ಆಗಿ ಕನ್ವರ್ಟ್ ಆಗುತ್ತೆ. ಅದು ನಮ್ಮ ಬಾಡಿಗೆ ಹಾರ್ಮೋನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಸ್ಟಾರ್ಟ್ ಆಗುತ್ತೆ. ಈ ಎಕ್ಸಾಂಪಲ್ ವೇಟ್ ಗೇನ್, ಬಹಳ ಜನ ನೋಡ್ತಾರೆ ನನ್ನ ಫುಡ್ ಸರಿ ಇದೆ ಎಲ್ಲ ಇದೆ ಬಟ್ ಸ್ಟಿಲ್ ನನ್ನ ವೇಟ್ ಗೇನ್ ಆಗ್ತದೆ. ಯಾಕಂತಂದ್ರೆ ಬಾಡಿ ಈ ತರ ಟಾಕ್ಸಿನ್ ಜಾಸ್ತಿ ಆದಾಗ ಅದರಿಂದ ಹಾರ್ಮ್ ಆಗ್ಬಾರ್ದು ಅಂತ ಹೇಳಿ ನಮ್ಮ ದೇಹ ಏನ್ ಮಾಡುತ್ತೆ, ಆ ಟಾಕ್ಸಿನ್ ಸುತ್ತಲೂ ಫ್ಯಾಟ್ ನ ರೆಡಿ ಮಾಡುತ್ತೆ, ಅದರಿಂದ ಏನು ಹಾರ್ಮ್ ಆಗದಾಗಿ. ಸೊ ಈ ತರದಾಗ ಆಟೋಮೆಟಿಕ್ ಆಗಿ ಬಾಡಿ ವೇಟ್ ಜಾಸ್ತಿ ಆಗ್ತವೆ. ಅದಕ್ಕೆ ನಾವಿಲ್ಲಿ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ವೇಟ್ ಲಾಸ್ ಅಲ್ಲಿ ಬಂದಾಗ ಫಸ್ಟ್ ಏನ್ ಮಾಡಿಸ್ತೀವಿ, ಡಿಟಾಕ್ಸ್ ನ ಮಾಡ್ತೀವಿ. ಸೊ ಯಾಕಂದ್ರೆ ನೆಕ್ಸ್ಟ್ ಹೋಗೋ ಪ್ರೊಸೀಜರ್ ಲೈಕ್ ಬಹಳ ಹೆಲ್ದಿ ಪ್ರೊಸೆಸ್ ಆಗಿರ್ಬೇಕು, ನಾವು ತಗೊಳ್ಳೋಂತ ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಆಗಿ ನಮಗೆ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಡಿಟಾಕ್ಸ್ ಆಗ್ಬೇಕು ಅಂತ. ಸೊ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಲೈಕ್ ಎನರ್ಜಿ ಲೆವೆಲ್ಸ್ ಇಲ್ಲ, ಪದೇ ಪದೇ ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾ ಇದೆ ಅಂದ್ರೆ ನಿಮಗೆ ಅಂದ್ರೆ ಟಾಕ್ಸಿನ್ಸ್ ಇನ್ಕ್ರೀಸ್ ಆಗಿದೆ, ವೇಟ್ ಗೇನ್ ಆಗ್ತಾ ಇದೆ, ಸೊ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಆಗಿದಾವು. ಪುವರ್ ಡೈಜೆಷನ್, ಪುವರ್ ಡೈಜೆಷನ್ ಅಂದ್ರೆ ಲೈಕ್ ಇನ್ ಡೈಜೆಷನ್ ಇರ್ಬೋದು, ಸರಿಯಾಗಿ ಪಚನ ಆಗಲ್ಲ ಅಥವಾ ಸ್ವಲ್ಪ ತಿಂದ್ರೆ ಹೊಟ್ಟೆ ಆಗೋದು, ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಎಸಿಡಿ ಆಗುತ್ತೆ, ಡರ್ಕೆ ಬರುತ್ತೆ, ಮೋಷನ್ ಸರಿ ಕ್ಲಿಯರ್ ಆಗಲ್ಲ. ಓಕೆ, ಸೊ ಇವೆಲ್ಲ ಪುವರ್ ಡೈಜೆಷನ್ ಎಲ್ಲ ಬರುತ್ತೆ. ಸೊ ಇದು ಒನ್ ಡೇಗೆ ಆಗಲ್ಲ, ಇದಕ್ಕೆ ಮಿನಿಮಮ್ 3 to 5 years 7 years ನಾವು ಮಾಡಿರುವಂತ ಮಿಸ್ಟೇಕ್ಸ್ ಇಂದ ಇದು ನಮಗೆ ಆಗಿರುತ್ತೆ.
ಆಮೇಲೆ ಸ್ಕಿನ್ ಇಶ್ಯೂಸ್ ಇವತ್ತೆಲ್ಲ ನಾವು ಹೇಳ್ತೀವಲ್ಲ, ಲೈಕ್ ಬಹಳ ನನಗೆ ಸ್ಕಿನ್ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿದೆ, ಸ್ಕಿನ್ ರ್ಯಾಶಸ್ ಆಗ್ತಾ ಇದೆ. ಸೊ ಇವೆಲ್ಲ ಕೂಡ ನಮ್ಮ ಟಾಕ್ಸಿನ್ಸ್ ಲೆವೆಲ್ ಇಂದ. ಇನ್ನೊಂದೇನಪ್ಪ ಅಂದ್ರೆ ಇಮ್ಯುನಿಟಿ. ನಾನು ಸ್ವಲ್ಪ ಡಸ್ಟಿಗೆ ಹೋದ್ರೆ ನನಗೆ ಸಡನ್ ಆಗಿ ಲೈಕ್ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ, ವೆದರ್ ಚೇಂಜ್ ಆದ್ರೆ ಆಗುತ್ತೆ, ಪದೇ ಪದೇ ನಂಗೆ ಜ್ವರ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ, ಈ ತರ ಸಾಕಷ್ಟು ನಾವು ಹೇಳ್ತೀವಿ ಇಮ್ಯುನಿಟಿ ಕಡಿಮೆ ಇದೆ ಬಾಳ ಅವ್ರಿಗೆ ಅಂದ್ರೆ ಅರ್ಥ. ಸೊ ನಿಮ್ಮ ಬಾಡಿ ಟಾಕ್ಸಿನ್ಸ್ ಅಂದ್ರೆ ಬಾಡಿ ರಿಪೇರಿ ಕೆಲ ಜಾಸ್ತಿ, ಅದನ್ನ ನಮಗೆ ಬರುವಂತ ಹಾರ್ಮ್ಫುಲ್ ಥಿಂಗ್ಸ್ ನ ಸರಿ ಮಾಡ್ಕೊಳಕ್ಕೆ ಅದಕ್ಕೆ ಜಾಸ್ತಿ ಎನರ್ಜಿ ಹೋಗ್ತಾ ಇದೆ. ಓಕೆ, ಸೊ ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಒಬ್ಬ ಪರ್ಸನ್ ಅರ್ನ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ, ಒಂದು 50,000 rupees ಅರ್ನ್ ಮಾಡ್ತಾ ಇದ್ದಾನೆ. ಬರೀ ಅವನ ಹಾಸ್ಪಿಟ್ಲಿಗೆ ಮೆಡಿಸಿನ್ಸ್ಗೆ ಒಂದು 30,000-40,000 rupees ಹೋಗ್ಬಿಟ್ರೆ ಇನ್ 10,000 ಏನ್ ನಮ್ ಕ್ವಾಲಿಟಿ ಲೈಫ್ ಲೀಡ್ ಮಾಡಕ್ಕಾಗತ್ತೆ? ಆಗಲ್ವಲ್ಲ. ಅದೇ ತರ ನಮ್ಮ ಬಾಡಿ ಕೂಡ ಅದೇ ತರನೇ ಏನಾಗುತ್ತೆ, ಕಂಟಿನ್ಯೂ ಆಗಿ ನಾವು ಈ ತರ ಮಾಡಿದಾಗ ಸೊ ನಮ್ಮ ಲೈಕ್ ಬಾಡಿ ಟಾಕ್ಸಿನ್ಸ್ ಇನ್ಕ್ರೀಸ್ ಆದಾಗ ನಮ್ಗೆ ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಓಕೆ ಓಕೆ ಸೊ ಹೀಗಾಗಿ ನಾವು ರೈಟ್ ವೇದಲ್ಲಿ ಇದನ್ನ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಓಕೆನಾ? ಸೊ ನೋಡಿ, ಲೈಕ್ ಫಸ್ಟ್ ಟಾಕ್ಸಿನ್ಸ್ ಅಂದ್ರೆ ಏನ್ ತಿಳ್ಕೊಂಡಿವಿ, ಟಾಕ್ಸಿನ್ಸ್ ಇಂದ ಏನ್ ಲೈಕ್ ಇದು ಒಂದ್ ಸ್ವಲ್ಪ ಮಾತ್ರ ಇದೆ, ಸಾಕಷ್ಟು. ಇವನ್ ಲೈಕ್ ಹೇಳ್ತೀನಿ ನಿಮಗೆ, ಇವನ್ ಕ್ಯಾನ್ಸರ್ ಅಂತ ಇವತ್ತು ಇಶ್ಯೂಸ್ ಬರ್ತಾ ಇರೋದು ಕೂಡ ಬಿಕಾಸ್ ಆಫ್ ನಾವು ಟಾಕ್ಸಿನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಾಡಿಲಿ ಲೈಕ್ ಅದು ಇದೇ ಒಂದೇ ಅಂತಲ್ಲ, ಇವತ್ತು ಇದನ್ನ ನಾವು ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಓಕೆ, ಎಸ್. ಸೊ ಈಗ ಟಾಕ್ಸಿನ್ಸ್ ಮೆಥಡ್ಸ್ ಅದು. ಸೊ ಬಿಫೋರ್ ದಟ್, ಓಕೆ, ನಮ್ಮ ಬಾಡಿಲಿ ಯಾವ ತರ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ? ಎಕ್ಸಾಂಪಲ್ ಲಿವರ್ ಕೂಡ ಒಂದು. ಲಿವರ್ ಅನ್ನೋದು ಹೆಂಗಪ್ಪ ಅಂದ್ರೆ, ನೀವು ಏನೇ ಫುಡ್ ತಗೊಂಡ್ರು, ಏನೇ ಮೆಡಿಸಿನ್ಸ್ ತಗೊಂಡ್ರು, ಅದನ್ನ ಚೆಕ್ ಮಾಡಿಬಿಟ್ಟು ಅದು ವಾಪಸ್ ನಮ್ಮ ಬ್ಲಡ್ಗೆ ಹೋಗುವಂತ ಕೆಲಸ ಮಾಡುತ್ತೆ, ಅಷ್ಟೊಂದು ಲಿವರ್. ನಾರ್ಮಲ್ ಆಗಿ ಇವತ್ತು ಸೈಂಟಿಸ್ಟ್ ಇನ್ವೆಂಟ್ ಮಾಡಿರೋದು, ನೋಡಿರೋದು ಅಥವಾ ರಿಸರ್ಚ್ ಪ್ರಕಾರ ಗೊತ್ತಾಗಿರೋದು, ಒಂದ್ ದಿವಸಕ್ಕೆ ಲಿವರ್ ಹತ್ತತ್ರ 500 ಈ ಕ್ಲೀನಿಂಗ್ ಡಿಟಾಕ್ಸ್ ಪ್ರೊಸೆಸ್ ನ ಮಾಡುತ್ತೆ. 500 ಕ್ಲೀನಿಂಗ್ ಪ್ರೊಸೆಸ್. ಹೀಗಾಗಿ ಲಿವರ್ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ. ನೀವು ಏನೇ ಕೊಟ್ಟರು, ಎಕ್ಸಾಂಪಲ್ ಹಂಗೆ ಜ್ವರ ಬಂದಿದೆ ಅಂತ ಹೇಳಿ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಟ್ಟರು ಕೂಡ ಅದು ಎಷ್ಟರ ಮಟ್ಟಿಗೆ ನನ್ನ ಬಾಡಿಗೆ ರೀಚ್ ಆಗಬೇಕು, ಸೊ ಡೋಸ್ ಜಾಸ್ತಿ ಆದ್ರೆ ಹೆಂಗ್ ಹೊರಗಡೆ ಡಿಸ್ಕಾರ್ಡ್ ಮಾಡ್ಬೇಕಂತ ಥಿಂಕ್ ಮಾಡೋದೇ ಲಿವರ್. ಸೊ ನೀವ್ ಏನೇ ಊಟ ಮಾಡಿದ್ರೆ, ಯಾಕಪ್ಪ ಈಗ ಬಹಳ ಜನಕ್ಕೆ ಇವತ್ತು ಡಯಾಬಿಟಿಕ್ ಶುಗರ್ ಬಂದಿದೆ, ನಂಗೆ ಬ್ಲಡ್ ಅಲ್ಲಿ ಶುಗರ್ ಬಂದಿಲ್ಲ. ಬ್ಲಡ್ ಅಲ್ಲಿ ಶುಗರ್ ಬರೋಕಿನ ಮುಂಚೆ ಲಿವರ್, ಯಾಕಂದ್ರೆ ಅದನ್ನ ಬಿಡೋಕಿನ ಮುಂಚೆ ಎಲ್ಲಾ ಕಡೆನೂ ನಿಮಗೆ ಸೊ ಫ್ಯಾಟ್ ಸ್ಟೋರ್ ಮಾಡೋದಾಗ್ಲಿ, ಫ್ಯಾಟ್ ನ ಸರಿ ಮಾಡೋದಾಗ್ಲಿ, ನಿಮ್ ಫುಡ್ ಆಗ್ಲಿ, ಪ್ರತಿಯೊಂದು ಮ್ಯಾನೇಜ್ ಮಾಡೋದು ನಮ್ಮ ಲಿವರ್. ಓಕೆ, ಅದೇ ತರ ಕಿಡ್ನಿ ಅಂದ್ರೆ ನಾವು ತಗೊಂಡಿರುವಂತ ಲಿಕ್ವಿಡ್ ಅಂಶನ ಫಿಲ್ಟರ್ ಮಾಡಿಬಿಟ್ಟು ಅದ್ರಾಗಿರುವಂತ ನ್ಯೂಟ್ರಿಯೆಂಟ್ಸ್ ನಮ್ಗೆ ಕೊಟ್ಟು ಬೇಡವಾದನ್ನ ಹೊರಗಡೆ ನಮ್ಮ ಯೂರಿನ್ ಮುಖಾಂತರ ಹೊರಗಡೆ ಹಾಕೋದು ಕಿಡ್ನಿ. ಲಂಗ್ಸ್, ಈಗ ಏನ್ ನಾವು ಪ್ರತಿ ಸರಿ ಉಸಿರಾಡ್ತೀವಿ, ನಾವು ಆಕ್ಸಿಜನ್ ಅಂದ್ರೆ ಒಳ್ಳೆ ಆಮ್ಲಜನಕ ಅಂದ್ರೆ ಆ ಒಳ್ಳೇದನ್ನ ತಗೊಂಡಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ. ಓಕೆ, ಸೊ ಇದು ಕೂಡ ಒಂದು ಪ್ರೊಸೆಸ್. ಸ್ಕಿನ್ ಸ್ವೆಟ್ಟಿಂಗ್ ಮುಖಾಂತರ ಹೋಗುತ್ತೆ. ಓಕೆ, ಇವೆಲ್ಲ ಪ್ರೊಸೆಸ್ ಆಗ್ತಾ ಇದು ಎಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಆದ್ರೂ ನಮಗೆ ಹೆಲ್ತ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಬಟ್ ಮೇಜರ್ಲಿ ನಮ್ಗೆ ಇವತ್ತು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಂಟೆಸ್ಟೈನ್, ಅಂದ್ರೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳು. ಯಾಕಪ್ಪ ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಸ್ವಲ್ಪ ಇದ್ರ ಬಗ್ಗೆ ನಾವಿಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಎರಡು ತರ, ಲೈಕ್ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಂತ ಬರುತ್ತೆ. ಓಕೆ, ಸೊ ಅದು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ, ಲೈಕ್ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತೇಳಿ. ಓಕೆ, ಸೊ ಈಗ ಸ್ಮಾಲ್ ಇಂಟೆಸ್ಟೈನ್ ಏನಪ್ಪಾ ಇದ್ರದ್ದು? ಸೊ ಮೇಜರ್ಲಿ ಕೆಲಸ ಏನಪ್ಪಾ ಅಂದ್ರೆ ಫುಡ್ ಅಂಡ್ ಡೈಜೆಷನ್ ಮಾಡೋದು, ಅಬ್ಸಾರ್ಪ್ಷನ್ ಅಂದ್ರೆ ನಾವು ತಿಂದಿರುವಂತ ಆಹಾರನ ಅಲ್ಲಿ ಮೇಜರ್ಲಿ ಅಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ನಾವು ಕುಡಿದಿರುವಂತ ನೀರು ನಮಗೆ ಬಾಡಿ ಅಬ್ಸಾರ್ಬ್ ಆಗೋದು. ಪ್ಲಸ್ ಎಡಿಷನ್ ಒಂದಿಷ್ಟು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಇದೇ ಬ್ಯಾಕ್ಟೀರಿಯಾ ನಮ್ಮ ಹೆಲ್ತ್ ನ ಡಿಸೈಡ್ ಮಾಡುತ್ತೆ. ಸೊ ಈಗ ಇದ್ರ ಹೆಲ್ತ್ ಲೈಕ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಹೆಲ್ತ್ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಸೊ ಅದರ ಅರ್ಥ ಏನಪ್ಪಾ ಅಂದ್ರೆ ನಾವು ಹೆಲ್ದಿ ಆಗಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಒಂದು ಸೇಯಿಂಗ್ ಇದೆ, ಏನಂದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಗಟ್. ಅಂದ್ರೆ ಇದಕ್ಕೆ ಗಟ್ ಹೆಲ್ತ್ ಅಂತ ಅಂದ್ರೆ ಗಟ್ ಅಂತ ಹೇಳ್ತೀವಿ. ಈಗ ನಮ್ಮ ಬಾಯಿಂದ ಶುರು ಮಾಡ್ಕೊಂಡು ನಮ್ಮ ಗುದದ್ವಾದವರೆಗೂ ಏನಿರುತ್ತೆ, ಲೈಕ್ ಓರಲ್ ಇಂದ ಏನಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಫುಡ್ ತಗೊಂಡು ಹೊರಗಡೆ ಹೋಗೋವರೆಗೂ ಟೋಟಲ್ ಅದಕ್ಕೆ ಗಟ್ ಸಿಸ್ಟಮ್ ಅಂತ ಕರಿತೀವಿ. ಇದು ಚೆನ್ನಾಗಿಲ್ಲ ಅಂತಂದ್ರೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್. ಅಂದ್ರೆ ಇವತ್ತು ಪರ್ಸನ್ ಹೆಲ್ತ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗೋದೇ ಡೈಜೆಷನ್ ಇಶ್ಯೂ ಇಂದ, ಎಂಡ್ ಆಗೋದೇ ಡೈಜೆಷನ್ ಇಶ್ಯೂ ಇಂದ. ಹೇಳ್ತಾರೆ ನೋಡಿದ್ರಲ್ಲ, ಲಾಸ್ಟಿಗೆ ಯೂಶಲಿ ಓಲ್ಡ್ ಏಜ್ ಅಲ್ಲಿ ಲಾಸ್ಟಿಗೆ ಅವರು ಫುಡ್ ತಿನ್ನಲ್ಲ ರೀ, ಲೈಕ್ ಲೈಫ್ ಎಂಡ್ ಆಗಿ ಹೋಯ್ತು ಅಂತ. ಅಂದ್ರೆ ಅರ್ಥ ಮೀನ್ಸ್ ಇದು ಹೆಲ್ದಿ ಇದ್ರೆ ಆಟೋಮೆಟಿಕ್ ಇದ್ರ ಮೇಲೆ ನಿಮ್ಮ ಎನರ್ಜಿ ಲೆವೆಲ್ಸ್, ನಿಮ್ಮ ಮೂಡ್, ನಿಮ್ಮ ಇಮ್ಯುನಿಟಿ ಎಲ್ಲಾನು ನಮ್ಮ ಈ ಇಂಟೆಸ್ಟೈನ್ ಸ್ಮಾಲ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಯಾರಿಗಾದ್ರೂ ಐಡಿಯಾ ಇದೆನಾ ಇದು ಎಷ್ಟು ಮೀನ್ಸ್ ಲೆಂತ್ ಇರುತ್ತೆ, ಎಷ್ಟು ದೊಡ್ಡದಿರುತ್ತೆ ಅಂತೇಳಿ ಏನಾದ್ರು ಐಡಿಯಾ? ಸ್ಮಾಲ್ ಇಂಟೆಸ್ಟೈನ್ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದಾ? ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಈಗ, ಜಸ್ಟ್ ಅ ಸೆಕೆಂಡ್.
ಸೊ ಲೈಕ್ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಎಷ್ಟು ಸೈಜ್ ಇರುತ್ತೆ, ಎಷ್ಟು ಫೀಟ್ ಇರುತ್ತೆ, ಏನಾದರೂ ಒಂದು ಗೆಸ್? ಒಂದು ನಿಮಿಷ. ಓಕೆ, ನಿಮ್ಗೆ ಪಿಕ್ಚರ್ ತೋರಿಸ್ತೀನಿ. ಸೊ ಆಮೇಲೆ ಲೈಕ್ ನೀವು ಮೆಸೇಜ್ ಮಾಡ್ಬೋದು. ಎಷ್ಟು ಸೆಕೆಂಡ್. ಯಾ, ಇಲ್ಲಿ ಕಾಣ್ತಾ ಇದೆಯಲ್ಲ ಈಗ. ಸೊ ಓಕೆ ಫೈನ್, ಯಾಕೋ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಸೊ ಸ್ಮಾಲ್ 23 ಫುಟ್ ದೊಡ್ಡದಿರುತ್ತೆ. ಸೊ ಅದ್ರ ಹೆಸರು ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸೈಜ್ ಸ್ಮಾಲ್ ಇರುತ್ತೆ, ಅದಕ್ಕೆ ಸ್ಮಾಲ್ ಇಂಟೆಸ್ಟೈನ್ ಅಂತಾರೆ. ಬಟ್ ಅದ್ರ ಉದಯ ಬಂದ್ಬಿಟ್ಟು ಸೊ 20 ರಿಂದ 23 ಫುಟ್ ಇರುತ್ತೆ. ಅದೇ ತರ ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಸೈಜ್ ದೊಡ್ಡದಿರುತ್ತೆ, ಬಟ್ ಅದ್ರ ಸೈಜ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 5 to 7 ಫೀಟ್ ಇರುತ್ತೆ. ಸೊ ಇಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಎಷ್ಟಿರುತ್ತೆ ಗೊತ್ತಾ? ಯಾ, ಸೊ ಇವತ್ತು ಇದರಲ್ಲಿ ನಮ್ಮ ಸ್ಮಾಲ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು 100 ಟ್ರಿಲಿಯನ್ ಅಂತೆ. 100 ಟ್ರಿಲಿಯನ್ ಅಂತಂದ್ರೆ 1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. ಸೊ ವಿಚಾರ ಮಾಡ್ರಿ, 100 ಟ್ರಿಲಿಯನ್ ಅಂದ್ರೆ ನಮಗೆ ಲೈಕ್ ಕೌಂಟಿಗೂ ಸಿಗಲ್ಲ ಅಷ್ಟು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಬಟ್ ಇದು ಈ ಬ್ಯಾಕ್ಟೀರಿಯಾ ಯಾವಾಗ ಡೆತ್ ಆಗತ್ತಂದ್ರೆ, ಸೊ ನಾವು ಸ್ಟ್ರೆಸ್ ಆದಾಗ, ಜಂಕ್ ಫುಡ್ ತಿಂದಾಗ, ನಮ್ಮ ಮೀನ್ಸ್ ಲೈಕ್ ಇವನ್ ನಾವು ನಮ್ಮ ಆಹಾರದಲ್ಲಿ ಕೊಡುವಂತ ಫುಡ್ ಅಲ್ಲಿ ಆ ಬ್ಯಾಕ್ಟೀರಿಯಾ ಬೇಕಾಗಿರುವಂತ ಫುಡ್ ಯಾವ್ದಪ್ಪ ಅಂದ್ರೆ ಫರ್ಮೆಂಟೆಡ್ ಫುಡ್ ಲೈಕ್ ಇಡ್ಲಿ, ದೋಸೆ, ಮೊಸರು, ಆಮೇಲೆ ಒಳ್ಳೆ ರಾ ವೆಜಿಟೇಬಲ್ಸ್, ಇವೆಲ್ಲ ಅದಕ್ಕೆ ಒಳ್ಳೆ ಫುಡ್. ಈ ಫುಡ್ ಕಡಿಮೆ ಆದಾಗ, ನಾವು ಆಂಟಿಬಯೋಟಿಕ್ಸ್ ಯೂಸ್ ಮಾಡಿದಾಗ, ಜಾಸ್ತಿ ಮೆಡಿಕೇಶನ್ಸ್ ತಗೊಂಡಾಗ ಈ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು ಪ್ರೋಬಯೋಟಿಕ್ ರೈಸ್ ಅಂತೇಳಿ ನಾನು ಫಸ್ಟಿಗೆ ನಾವು ನಿಮಗೆ ರೆಕಮೆಂಡ್ ಮಾಡಿರ್ತೀವಿ. ಏನಪ್ಪಾ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾನ ನಮ್ಮ ದೇಹದೊಳಗಡೆ ಇನ್ಸರ್ಟ್ ಮಾಡುವಂತ ಒಂದು ಪದ್ಧತಿ.
ಅದಕ್ಕೆ ಅದನ್ನ ಬಿಸಿ ಮಾಡ್ಬೇಡಿ ಅಂತ ಹೇಳ್ತೀವಿ, ಅಥವಾ ಬಿಸಿ ಇದನ್ನ ಆಡ್ ಮಾಡ್ಬೇಡಿ, ಯಾಕಂದ್ರೆ ಸೊ ಬ್ಯಾಕ್ಟೀರಿಯಾ ಡೆತ್ ಆಗುತ್ತೆ ಅಂತ. ಓಕೆ, ಈ ತರ ಫರ್ಮೆಂಟ್ ಆಗಿರುವಂತ ಫುಡ್ ಅಲ್ಲಿ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಹಾಕ್ತಾ ಹೋಗ್ಬೇಕು. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ದೇಹನ ಕ್ಲೀನ್ ಮಾಡ್ತಾ ಇದ್ರು, ಈ ಡಿಟಾಕ್ಸ್ ಮಾಡ್ತಾ ಇದ್ರು ಕೂಡ ಬ್ಯಾಕ್ಟೀರಿಯಾ ಅಲ್ಲಿರುವಂತ ಒಳ್ಳೆ ಎನ್ವಿರಾನ್ಮೆಂಟ್ ಚೆನ್ನಾಗಿ ಮತ್ತೆ ಅದೇ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಹೆಲ್ದಿ ಇರುತ್ತೋ, ನಾವು ಹೆಲ್ದಿ ಇರ್ತೀವಿ. ಸೊ ನಮ್ಮ ಹೆಲ್ತ್, ನಮ್ಮ ಇಮ್ಯುನಿಟಿ ಎಲ್ಲ ಡಿಸೈಡ್ ಆಗೋದು ನಮ್ಮ ಇಂಟೆಸ್ಟೈನ್ಸ್, ಅಂದ್ರೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಮೇಲೆ ಇರುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಇದಕ್ಕೆ ಇವನ್ ನಮಗೆ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಿಗೆ ಸೊ ನಮ್ಮ ಬ್ರೈನ್ಗೆ ಕನೆಕ್ಷನ್ ಇದೆ ಅಂತ ಹೇಳಿ. ಸೊ ಎಕ್ಸಾಂಪಲ್, ನೀವು ಸ್ಟ್ರೆಸ್ ಆದಾಗ ಪೀಪಲ್ ಗ್ಯಾಸ್ಟ್ರಿಕ್ ಆಗ್ತಾರೆ. ಸೊ ನಿಮಗೆ ಭಯ ಆದ ತಕ್ಷಣನೇ ಫಸ್ಟ್ ಲೈಕ್ ನಾವು ಹೇಳ್ತೀವಿ, ಹೊಟ್ಟೆಲಿ ರೂಮ್ ಅಂತು ಅಂತೇಳಿ. ಅಂದ್ರೆ ಅರ್ಥ, ಸೊ ಹೊಟ್ಟೆಲಿ ನಮಗೆ ಮೀನ್ಸ್ ಆ ಫೀಲಿಂಗ್ ಗೊತ್ತಾಗುತ್ತೆ, ಗಟ್ ಫೀಲಿಂಗ್. ಗಟ್ಸ್ ಇದ್ರೆ ನಿನಗೆ ಮಾಡಿ ತೋರಿಸು ಅಂದ್ರೆ ಲೈಕ್ ಆ ಗಟ್ ಫೀಲಿಂಗ್ ಅನ್ನೋದು ಆ ತರ. ಓಕೆ, ಲೈಕ್ ನಾವು ಹೇಳ್ತೀವಿ ಕರಳು ಸಂಬಂಧ ಅಂತ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಾವು ಲಿಂಕ್ ಕೊಡ್ತಾ ಇದೀವಿ. ಸೊ ಆದ್ರೆ ಅದು ಹೆಲ್ದಿ ಆಗಿಲ್ಲ ಅಂತಂದ್ರೆ ನಮಗೆ ಬೇರೆ ಎಲ್ಲ ಹೆಲ್ತ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದನ್ನ ನಾವು ಕ್ಲೀನ್ ಮಾಡ್ಕೋಬೇಕಾ, ಅವಶ್ಯಕತೆ ಇದೆನಾ? ಸೊ ಬಾಡಿ ಕ್ಲೀನಿಂಗ್ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ, ಆದ್ರೆ ಅದಕ್ಕೆ ಸಪೋರ್ಟ್ ಕೊಡಬೇಕಾಗತ್ತೆ ನಾವು. ಸೊ ಏನಾಗುತ್ತೆ, ಲೈಕ್ ಈಗ ನೀವು ಪ್ರತಿ ದಿವಸ ಮನೇನ ಕ್ಲೀನ್ ಮಾಡ್ತಾ ಇದ್ದೀರಾ, ಓಕೆ. ಸೊ ಆದ್ರೆ ನೀವು ಮಾಡೋ ಕ್ಲೀನ್ ಸಫಿಶಿಯಂಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಮನೆಯಲ್ಲಿ ಗಲೀಜ್ ತುಂಬಿಕೊಳ್ತಾ ಹೋಗುತ್ತೆ. ಸೊ ಅದೇ ತರ ನಮ್ಮ ಬಾಡಿ ಕೂಡ ಹಂಗೆ, ಲೈಕ್ ಎರಡು ಇನ್ಕಮಿಂಗ್ ಔಟ್ ಗೋಯಿಂಗ್. ಅದೇ ತರ ನಮ್ದು ಕ್ಲೀನಿಂಗ್ ಪ್ರೊಸೆಸ್ ಮತ್ತೆ ನಾವು ತಗೊಳ್ಳೋಂಥ ಫುಡ್ ಎರಡು ಸರಿಯಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂದಾಗ, ಸೊ ಒಂದ್ ಕಡೆ ಆ ಟಾಕ್ಸಿನ್ಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಕಂಪಲ್ಸರಿ ನಾವು ಡಿಟಾಕ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಡಿಟಾಕ್ಸ್ ಅಲ್ಲಿ ಲೈಕ್ ಸಾಕಷ್ಟು ಒಂದು ಸಿಂಪಲ್ ಮೆಥಡ್ಸ್ ಇರ್ಕೊಂಡು ನಿಮಗೆ ಸಾಕಷ್ಟು ಮೆಥಡ್ಸ್ ಇದಾವೆ. ಸೊ ಅದನ್ನ ಯಾವ ತರ ಮಾಡ್ಕೋಬೇಕು, ಸೊ ರಿಯಲಿ ಅದು ಹೆಂಗೆ ಹೆಲ್ಪ್ ಆಗುತ್ತೆ. ಸೊ ಬಿಫೋರ್ ನಾನು ಡಿಟಾಕ್ಸ್ ಮೆಥಡ್ಸ್ ಹೇಳೋಕ್ಕಿಂತ ಮುಂಚೆ ಈ ಡಿಟಾಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಾನು ನಿಮಗೆ ಒಂದು ಸ್ಮಾಲ್ ವಿಡಿಯೋ ತೋರಿಸ್ತೀನಿ. ಜಸ್ಟ್ ಅ ಸೆಕೆಂಡ್. ಸೊ ಈ ವಿಡಿಯೋ ನೋಡಿ, ಇದು ಲೈಕ್ ಇಲ್ಲಿ ಸ್ಮಾಲ್ ಇದೆ, ಇದು ಸ್ಮಾಲ್ ಇಂಟೆಸ್ಟೈನ್. ಮೇಲ್ಗಡೆ ಇದೇನು ದೊಡ್ಡ ಕಾಣ್ತಾ ಇದೆ, ಇದು ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ಈಗ ನೀವು ಡಿಟಾಕ್ಸ್ ಅಂದ್ರೆ ನಾವು ಏನಾದ್ರೂ ಡಿಟಾಕ್ಸ್ ಜ್ಯೂಸಸ್ ಕುಡಿದಾಗ ಬಾಡಿಲಿ ಯಾವ ತರ ಅದನ್ನ ಹೊರಗಡೆ ತಗೊಂಡ್ಬರತ್ತೆ. ಸೊ ನೋಡಿ, the waste that is in your body. So it's extremely detox. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಮೂವ್ಮೆಂಟ್ ಆಯ್ತಲ್ಲ, ಸೊ ಮೇಜರ್ಲಿ ನಾವು ತಗೊಂಡಾಗ ಲಿಕ್ವಿಡ್ ಅಂಶಗಳು ಬೆಳಗ್ಗೆ ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಈ ತರ ಹೆಲ್ಪ್ ಆಗುತ್ತೆ. ಸೊ ಇದು ಹೊರಗಡೆ ಬರ್ಬೇಕಾದ್ರೆ ನಾವು ಮೋಷನ್ ಹೋದಾಗ ಅದ್ರ ಮುಖಾಂತರ ಹೊರಗಡೆ ಬರ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಬಟ್ ನಾರ್ಮಲ್ ನಾವು ಮಾಡೋ ಪ್ರೊಸೀಜರ್ ನಮಗೆ ಇದು ಸಫಿಶಿಯಂಟ್ ಆಗಲ್ಲ. ಓಕೆ, ಸೊ ಹಾಗಾಗಿ ಏನೆಲ್ಲ ಮೆಥಡ್ಸ್ ಮಾಡಿದ್ರೆ ನಮಗೆ ರೆಗ್ಯುಲರ್ ಆಗಿ ನಮ್ಮ ಬಾಡಿ ಡಿಟಾಕ್ಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವು ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎನರ್ಜಿ ಲೆವೆಲ್ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ, ನಿಮ್ಮ ಸ್ಲೀಪ್ ಇಂಪ್ರೂವ್ಮೆಂಟ್ ಯಾವ ತರ ಆಗಿದೆ, ಇಮ್ಯುನಿಟಿ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಾನು ಒಳಗಡೆ ಚೆನ್ನಾಗಿಲ್ದೇನೆ ನಾನು ಹೊರಗಡೆಯಿಂದ ಏನೆಲ್ಲ ತಗೊಂಡ್ರು ಯೂಸ್ ಇಲ್ಲ. ಸೊ ಯಾಕಂದ್ರೆ ನಾವು ತಗೊಳ್ಳೋಂಥ ಆಹಾರ ಎಲ್ಲಿ ಅಬ್ಸಾರ್ಬ್ ಆಗುತ್ತೆ, ಎಲ್ಲಿ ಡೈಜೆಷನ್ ಆಗುತ್ತೆ, ಸಣ್ಣ ಕರಳಿನಲ್ಲಿ. ಸಣ್ಣ ಕರಳೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನೀವು ಎಷ್ಟೇ ಒಳ್ಳೆ ಡ್ರೈ ಫ್ರೂಟ್ಸ್ ತಿನ್ರಿ, ನ್ಯೂಟ್ರಿಯೆಂಟ್ಸ್ ಕೊಡ್ರಿ, ಫುಡ್ ತಿನ್ರಿ, ಅದು ಹೋಗಿ ಸರಿಯಾಗಿ ಡೈಜೆಷನ್ ಆಗಲ್ಲ, ಅಬ್ಸಾರ್ಪ್ಷನ್ ಆಗಲ್ಲ. ಓಕೆ, ಫೈನ್. ಸೊ ಹಾಗಾಗಿ ಸೊ ಡಿಟಾಕ್ಸ್ ಮೆಥಡ್ ಯಾವ್ದು? ಯಾ, ಸೊ ಡಿಟಾಕ್ಸ್ ಮೆಥಡ್ ಏನು? ಸೊ ಫಸ್ಟ್ ಬಂದ್ಬಿಟ್ಟು ಲೈಕ್ ಆಯಿಲ್ ಪುಲ್ಲಿಂಗ್. ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಮಾತಾಡಿದ್ವಿ ಆಯಿಲ್ ಪುಲ್ಲಿಂಗ್ ಯಾವ ತರ ಮಾಡ್ಕೋಬೇಕು ಏನು ಅಂತ ಹೇಳಿ. ಓಕೆ, ಸೊ ಇದರಿಂದ ಕೂಡ ನಮಗೆ ಡಿಟಾಕ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಡೈಲಿ ಮಾಡ್ಲಂದ್ರೆ ಅಟ್ಲೀಸ್ಟ್ ವಾರಕ್ಕೆ 3 ದಿವಸ ಮಾಡಿದ್ರು ಸಾಕಾಗುತ್ತೆ, ಇಲ್ಲ ವೀಕ್ಲಿ ಒನ್ಸ್ ಮಾಡಿದ್ರು ಎಷ್ಟೋ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಅದಾದ್ಮೇಲೆ ಇವನ್ ನಮಗೆ ಬಹಳ ಜನಕ್ಕೆ ನಾವು ಯೂಸಲಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಕೇಳ್ತೀವಿ, ಸೊ ನೀರ್ ಎಷ್ಟು ಕುಡಿತೀರಿ? ಬಹಳ ಇಲ್ಲ ಸರ್, ನಾನು ಬೆಳಗ್ಗೆ ನೀರು ಕುಡಿಯೋ ಅಭ್ಯಾಸ ಇಲ್ಲ, ನಾವು 1 ಗ್ಲಾಸ್ ಕುಡಿತೀನಿ. ಇಲ್ಲ, ಸೊ ಇವನ್ ನಿಮಗೆ ಆದ್ರೆ ಇವನ್ ಪ್ಲೇನ್ ವಾಟರ್ ಆದ್ರೂ ಕುಡಿರಿ, ಮಿನಿಮಮ್ 500 ml ಟು 1 ಲೀಟರ್ ನೀರು ಕುಡಿಬೇಕು. ಸೊ ಅವಾಗ ಮಾಡುತ್ತೆ ವಾಟರ್ ಫೋರ್ಸ್. ಯಾಕಂದ್ರೆ ನಾವು ರಾತ್ರಿ ಊಟ ಮಾಡಿ ಮಲಗಿದಾಗ ಸೊ ಲಿಟರಲಿ ಒಂದು ಮಿನಿಮಮ್ 8 ರಿಂದ 9 ತಾಸು, ಇವನ್ ನೀವು ಲೇಟ್ ಆಗಿ ಊಟ ಮಾಡಿದ್ರೆ ಕೂಡ 8 ರಿಂದ 9 ತಾಸು ಗ್ಯಾಪ್ ಇರುತ್ತೆ. ಸಮಟೈಮ್ಸ್ ಇನ್ನು 14 to 16 ಅವರ್ಸ್ ಕೂಡ ಗ್ಯಾಪ್ ಇರುತ್ತೆ. ಸೊ ಆ ಟೈಮಲ್ಲಿ ಬಾಡಿ ಎಲ್ಲ ಕಂಪ್ಲೀಟ್ ಡೈಜೆಷನ್ ಆಗಿ ಇದ್ದಾಗ ನಾವು ಲೈಕ್ ಎಕ್ಸಾಂಪಲ್ ಏನಾದ್ರು ಕ್ಲೀನ್ ಮಾಡ್ಬೇಕಾದ್ರೆ ಯಾವ ತರ ವಾಟರ್ ನ ಫೋರ್ಸ್ ಆಗಿಬಿಟ್ಟಾಗ ಹೆಂಗ ಗಲೀಜ್ ಹೋಗುತ್ತೋ ಅದೇ ತರ ಸೊ ಇದನ್ನ ವಾಟರ್ ಸೊ ಒಂಥರ ಫ್ಲಶ್ ಮಾಡ್ದಂಗೆ ನೀವು. ಓಕೆ, ಈ ತರ ಎಕ್ಸೆಸ್ ವಾಟರ್ ಕುಡಿದಾಗ ಆ ಫೋರ್ಸ್ ಅಲ್ಲಿ ಬಾಡಿಯಿಂದ ಸೊ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇವನ್ ನೀವು ಪ್ಲೇನ್ ವಾಟರ್ ಕುಡಿಬಹುದು. ಇದಕ್ಕೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್, ಸೊ ನಂಗೆ ಮೀನ್ಸ್ ಪ್ಲೇನ್ ವಾಟರ್ ಅಂದ್ರೆ ಈಗ ನಾರ್ಮಲ್ ನೀರು ಕುಡಿಯಕ್ ಆಗ್ತಾ ಇಲ್ಲ, ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚ ನೀರು ಅಂತ ಹೇಳ್ತೀವಿ.
ಸೊ ಇದನ್ನ ಕೂಡ ಅಷ್ಟೇ, ಲೈಕ್ 1 ಲೀಟರ್ ಒಂದೇ ಸಲ ಕುಡಿಬೇಕಾ ಇಲ್ಲ. ಸೊ 1 ಲೀಟರ್ನ ನೀವು 3 ರಿಂದ 4 ಭಾಗ ಮಾಡ್ಕೊಂಡು, ಸೊ ಫಸ್ಟ್ 1 ಗ್ಲಾಸ್ ನೀರನ್ನ ನಿಧಾನಾಗಿ ಸಿಪ್ ಮಾಡ್ತಾ ಮಾಡ್ತಾ ಕುಡಿದು, ಮತ್ತೆ ಒಂದು 5-10 ಮಿನಿಟ್ಸ್ ಲೈಕ್ ವಾಕ್ ಮಾಡೋದಾಗ್ಲಿ ಅಥವಾ ನೀವು ಬೇರೆ ಏನಾದ್ರು ಕೆಲಸ ಮಾಡೋದಾಗ್ಲಿ, ಲೈಕ್ ಸ್ವಲ್ಪ ಮೂವ್ಮೆಂಟ್ ಆಗಬೇಕು, ಆ ಇಂಟೆಸ್ಟೈನ್ ಸ್ವಲ್ಪ ಮೂವ್ಮೆಂಟ್ ಆಗಬೇಕು. ಓಕೆ, ನಾರ್ಮಲಿ ಈಗ ಬಾಟಲ್ ಫಿಲ್ ಮಾಡ್ತೀರಾ ನೋಡ್ತೀರಾ, ಸುಮ್ಮನೆ ನೀರ್ ಹಾಕಿ ಹಿಂಗ್ ಚೆಲ್ತೀರಾ ಅಥವಾ ನೀರ್ ಹಾಕಿ ಶೇಕ್ ಮಾಡ್ತೀವ, ಸೊ ಆ ಮೂವ್ಮೆಂಟ್ ಆದಾಗ ಸೊ ಅದರಲ್ಲಿರುವಂತ ಎಲ್ಲ ವೇಸ್ಟ್ ಹೊರಗಡೆ ಬರುತ್ತೆ ಅಂತ ಹೇಳಿ. ಸೇಮ್ ಇಲ್ಲಿ ಕೂಡ ನಾವು ಲ್ಯೂಕ್ ವಾರ್ಮ್ ವಾಟರ್ ತಗೊಂಡು ಆ ತರ ನೀವು ಮಾಡಿದಾಗ ನಿಮ್ಮ ಕರಳುಗಳ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮೂವ್ಮೆಂಟ್ ಆದ್ಮೇಲೆ ಲೈಕ್ ಅದರಿಂದ ಹೊರಗಡೆ ಟಾಕ್ಸಿನ್ಸ್ ಹೊರಗಡೆ. ಇದು ಸೆಕೆಂಡ್ ಮೆಥಡ್, ಲ್ಯೂಕ್ ವಾರ್ಮ್ ವಾಟರ್. ಇದನ್ನ ಕೂಡ ನಾವು ನಿಮ್ಗೆ ರೆಕಮೆಂಡ್ ಮಾಡಿರ್ತೀವಿ. ಸೊ ಓಕೆ, ಇನ್ನೊಂದು ಸ್ವಲ್ಪ ಇದು ನೆಕ್ಸ್ಟ್ ಹೋಗ್ಬೇಕು ಅಂದ್ರೆ, ಸೊ ಈ ಲೂಕ್ ವಾರ್ಮ್ ವಾಟರ್ ವಿತ್ ಪ್ಲಸ್ ಆಮ್ಲಾ ಜ್ಯೂಸ್. ಸೊ ಈಗ ನೀವು ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ, ಸೀಸನ್ ಸಿಗ್ಬೇಕಾದ್ರೆ ಆ ನೆಲ್ಲಿಕಾಯಿನ ಮಿಕ್ಸರ್ ಮಾಡ್ಬಿಟ್ಟು ಆ ಜ್ಯೂಸ್ ನ ಹಾಕೊಳ್ಳೋದು. ಒಂದ್ ದಿವಸಕ್ಕೆ 1 ರಿಂದ 2 ನೆಲ್ಲಿಕಾಯಿ ಹಾಕೊಟ್ರೆ ಸಫಿಶಿಯಂಟ್. ಓಕೆ, ಅದನ್ನ ಈ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಕೂಡ ಇದು ಕೂಡ ಡಿಟಾಕ್ಸ್. ಯಾಕಪ್ಪ ಅಂದ್ರೆ ರಿಚ್ ವೈಟಮಿನ್ ಸಿ ಇರುತ್ತೆ. ಸೊ ಇದು ನಮ್ಮ ಬಾಡಿಗೆ ಇಮ್ಯುನಿಟಿಗಾಗ್ಲಿ ಸೊ ಅಲ್ಲಿರುವಂತ ಟಾಕ್ಸಿನ್ಸ್ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಮೆಥಡ್. ಸೊ ಆಲ್ರೆಡಿ ನಿಮ್ಗೆ ನಾವು ರೆಕಮೆಂಡ್ ಕೂಡ ಮಾಡಿರ್ತೀವಿ. A2 ಕೌಗಿ ವಿತ್ ಲೂಕ್ ವಾರ್ಮ್ ವಾಟರ್ ಅಂದ್ರೆ 1 ಸ್ಪೂನ್ ತುಪ್ಪನ ತಗೊಂಡು ನಾವು ಲೂಕ್ ವಾರ್ಮ್ ವಾಟರ್ನ ಕುಡಿಯೋದು. ಯಾಕೆ ಇದನ್ನ ತಗೋಬೇಕು? ಸೊ ತುಪ್ಪ ಯಾಕೆ ತಗೋಬೇಕು? ಸೊ ನೋಡಿ, ಗೀಗೆ ಲೈಕ್ ಸಾಕಷ್ಟು ಅದರದ ಬೆನಿಫಿಟ್ಸ್ ಇದಾವು. ಈ ತುಪ್ಪ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಾರ್ಮಲಿ ಲೈಕ್ ಇದು ಲುಬ್ರಿಕೇಶನ್ ಕೆಲಸ ಮಾಡುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಎಕ್ಸಾಂಪಲ್ ಜಂಕ್ ಫುಡ್ ಆಗಲಿ ಅಥವಾ ಈ ಗ್ಲುಟೆನ್ ಅಂದ್ರೆ ಮೈದಾ ಗೋಧಿಯಿಂದ ಮಾಡಿರುವಂತ ಪದಾರ್ಥದಿಂದಾಗ ಅದ್ರಲ್ಲಿ ಜಿಡ್ಡಿನ ಅಂಶ ಇರುತ್ತೆ. ನೀವು ಚಪಾತಿ ಹಿಟ್ಟು ಕನಸ್ಬೇಕಾದ್ರೆ ಎಷ್ಟು ಜಿಡ್ಡು ಇರುತ್ತೆ ನೋಡಿದ್ರೆ. ಓಕೆ, ಸೊ ಅದು ಆ ಫುಡ್ ತಗೊಂಡಾಗ ನಮ್ಮ ಬಾಡಿಗೆ ಅದು ಲೈಕ್ ರಿಪೀಟೆಡ್ಲಿ ಕೊಟ್ಟಾಗ ಅದನ್ನ ಕೊಡ್ದೇನೆ ಲೈಕ್ ನಮ್ಮ ಲೈಕ್ ಈ ಇಂಟೆಸ್ಟೈನ್ ಭಾಗ ಅಂತ ಹೇಳ್ತೀವಿ, ಅದ್ರ ಮೇಲ್ಗಡೆ ಎಲ್ಲ ಸ್ಟಿಕ್ ಆಗಿ ಹೋಗ್ಬಿಟ್ಟಿರ್ತದೆ. ಸೊ ಈ ಗೀ ಏನ್ ಮಾಡುತ್ತೆ ಅಂದ್ರೆ, ನಾವು ತಗೊಂಡಾಗ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹಂಗೆ ಡೈರೆಕ್ಟ್ ಆಗಿ ತುಪ್ಪ ತಗೊಂಡಾಗ ನಮ್ಮ ಕರಳುಗಳಿಗೆ ಒಂದು ಕೋಟಿಂಗ್ ಕೊಡುತ್ತೆ. ನೆಕ್ಸ್ಟ್ ನಾವು ತಗೊಂಡಾಗ ಯಾವುದೇ ತರ ಟಾಕ್ಸಿನ್ಸ್ ಅಂದ್ರೆ ವಿಷ ಪದಾರ್ಥಗಳಲ್ಲಿ ಅಟ್ಯಾಚ್ ಆಗದೇನೆ ಕ್ಲೀನ್ ಆಗಿ ಹೊರಗಡೆ ಬರ್ಲಿಕ್ಕೆ. ಇದನ್ನ ತಗೊಂಡ್ಬಿಟ್ಟು ನೀವು ಮತ್ತಾಗೇನು 1 ಲೀಟರ್ ಲೂಕ್ ವಾರ್ಮ್ ವಾಟರ್ ತಗೋಬಹುದು. ಇದು ಒಂದು ಪದ್ಧತಿ. ಓಕೆ, ಆಮೇಲೆ ನೀವು ಮಸಾಲಾ ವಾಟರ್ ಕೂಡ ಕುಡ್ದಿರ್ತೀರಾ. ಸೊ ಮಸಾಲಾ ವಾಟರ್ ಏನಾಗುತ್ತೆ ಅಂತಂದ್ರೆ, ಇದಕ್ಕೆ ನಾವು ಆಸ್ಮೋಸಿಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಒಂದು ಸಾಲ್ಟ್, ಲೆಮನ್, ಜೀರಾ ಪೌಡರ್ ಇದೆಲ್ಲ ಹಾಕೊಂಡಾಗ ಬಾಡಿ ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಟೈಮ್ಸ್ ನಂಗೆ ಬಹಳ ಜನ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ, ಸರ್ ಇಲ್ಲ ಸರ್ ಇದು 3-4 ಟೈಮ್ಸ್ ನಂಗೆ ಮೋಷನ್ ಆಗ್ತಾ ಇದೆ, ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ, ಸೊ ನಿಮ್ಮ ಕ್ಲೀನಿಂಗ್ ಪ್ರೊಸೆಸ್ ಆಗ್ತಾ ಇದೆ. ಅವ್ರಿಗೆ ಅದೇ ಕೇಳ್ತೀನಿ ನಾನು, ಏನಾದ್ರು ವೀಕ್ನೆಸ್ ಆಗ್ತದೆ ಇಲ್ಲ, ಸೊ ಏನಾದ್ರು ಸುಸ್ತಾಗ್ತದೆ ಇಲ್ಲ, ಸೊ ಹಂಗಾರೆ ವರಿ ಮಾಡಬೇಡಿ. ಸೊ ಬೆಳಗ್ಗೆ ತಗೊಂಡಾಗ ನಿಮ್ ಕ್ಲೀನ್ ಆದಾಗ ಇಲ್ಲ. ಒಂದು ಜನ ಸರ್ ನಮ್ಗೆ ಏನೂ ಆಗಿಲ್ಲ ಅಂತಾರೆ, 3-4 ಡೇಸ್ ಆದ್ಮೇಲೆ ನಮ್ಗೆ ಎಫೆಕ್ಟ್ ಸಿಕ್ಕಿದೆ. ಒಂದೇ ಜನ ಲೈಕ್ ಭಾಳ ರಿಲ್ಯಾಕ್ಸ್ ಆಗಿದೆ. ಏನೇ ಕೂಡ ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು, ಸರ್ ನಾನು ಡೈಲಿ ತಗೊಂತಾ ಇದೀನಿ, ಏನು ತಪ್ಪಿದ್ದೇನೆ ಅಂತ ಕೇಳಿದೆ. ನಾನು ಒಂದೇ ತರ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡಿಫ್ರೆಂಟ್ ಮೆಥಡ್ಸ್ ಇದಾವೆ, ಇವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದೆ. ಓಕೆ, ಸೊ ಈ ತರ ನಮಗೆ ಮಸಾಲಾ ವಾಟರ್ ಕೂಡ ನಮಗೆ ಸೊ ಕ್ಲೀನಿಂಗ್ ಹೆಲ್ಪ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಸೊ ನಿಮಗೆ ರಿಯಲಿ ನನ್ನ ಬಾಡಿ ಡಿಟಾಕ್ಸ್ ಮಾಡಬೇಕು, ನನ್ನ ಬಾಡಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಒಂದು ನ್ಯೂಟ್ರಿಯೆಂಟ್ಸ್ ರಿಚ್ ಫುಡ್ ಕೊಡಬೇಕು ಅಂದ್ರೆ ಆಶ್ ಗಾರ್ಡ್ ಜ್ಯೂಸ್, ಬೂದುಗುಂಬಳಕಾಯಿ ಜ್ಯೂಸ್. ಸೊ ಇದಕ್ಕೆ ನಾವು ಕಿಂಗ್ ವೆಜಿಟೇಬಲ್ ಅಂತ ಕರೀತಾರೆ. ಅದಕ್ಕೆ ಎಲ್ಲಾ ಪೂಜೆ ಎಲ್ಲದಕ್ಕೂ ನಾವು ಅದನ್ನ ಬರೀ ಪೂಜೆಗೆ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಬೇರೆ ಅದಕ್ಕೂ ಅದನ್ನ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಈ ಬೂದುಗುಂಬಳಕಾಯಿ ಜ್ಯೂಸ್ ಅನ್ನ ಸೊ ಆಲ್ರೆಡಿ ನೀವು ನಮ್ಮ ಒಂದು ಪ್ರೋಗ್ರಾಮ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಹೇಳ್ತೀವಿ. ಏನಪ್ಪ, ವೆರಿ ಸಿಂಪಲ್. ಆ ಬೂದುಗುಂಬಳಕಾಯಿ ಮೇಲ್ಗಡೆ ಭಾಗನ ತೆಗೆದ್ಬಿಟ್ಟು ಒಳಗಡೆ ಪಲ್ಪ್ ಇರುತ್ತೆ ಅಂದ್ರೆ ಬೀಜ, ಅದನ್ನ ತೆಗೆದ್ಬಿಟ್ಟು ಬಿಳಿ ಭಾಗ ಮಾತ್ರ ಮಿಕ್ಸರ್ ಹಾಕಿ ಆ ಜ್ಯೂಸ್ ನ ಪೂರ್ತಿ ಹಿಂಡಿ ಪ್ರತಿ ದಿವಸ ಬೆಳಗ್ಗೆ 300 ml 300 ml ನಾವು ಜ್ಯೂಸ್ನ ಕುಡಿತಾ ಹೋದ್ರೆ ವಿತ್ ಇನ್ ಅ ವೀಕ್ ಅಲ್ಲಿ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮ್ಮ ಬಾಡಿಲಿ ಏನೇನು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೆ ಗಾರ್ಡ್ ಅಂತೇಳಿ, ಲೈಕ್ ಇವನ್ ಆಶ್ ಗಾರ್ಡ್ ಇಲ್ಲಾಂದ್ರೆ ಬಾಟ್ಲ್ ಗಾರ್ಡ್, ಎರಡು ಕೂಡ ಸೇಮ್ ಎಫೆಕ್ಟ್ ನಮ್ಗೆ ಕೊಡುತ್ತೆ. ಎರಡು ಜ್ಯೂಸ್ನ ನಾವು ಕುಡಿಬಹುದು. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಮೇಲ್ಗಡೆ ನಿಮಗೆ ಏನು ಮೆಥಡ್ಸ್ ಇದೀನಿ, ವೆರಿ ಸಿಂಪಲ್ ಮೆಥಡ್ಸ್. ನಂಗೆ ಟೈಮ್ ಇಲ್ಲ ಮಾಡ್ಕೊಳಕ್ಕೆ ಅಂದ್ರೆ ಅಟ್ಲೀಸ್ಟ್ ಆ 6 ಮೆಥಡ್ ಯಾವ್ದಾದ್ರು ಮಾಡ್ಕೊಳ್ಳಿ. ಇಲ್ಲ ನನ್ನ ಬಾಡಿಗೆ ನಾ ಕಂಪಲ್ಸರಿ ನಾನು ಮಾಡ್ಕೊಂತೀನಿ ಅಂದಾಗ ಯಾವ್ದಾದ್ರು ಈ ಜ್ಯೂಸ್ ನ ತಗೊಳ್ಳಿ, ಆಶ್ ಗಾರ್ಡ್ ಜ್ಯೂಸ್ ಆರ್ ಬಾಟ್ಲ್ ಗಾರ್ಡ್ ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಪ್ರಿಫರೆನ್ಸ್ ಕುಕುಂಬರ್. ಯಾಕಪ್ಪ ಅಂದ್ರೆ ನೀರಿನ ಅಂಶ ಜಾಸ್ತಿ ಇರುವಂತ ನಮಗೆ ತರಕಾರಿ ಬೇಕು, ಸೊ ಹೀಗಾಗಿ ಆ ಜ್ಯೂಸ್ ನ ತಗೋಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲ ನಾ ಚೇಂಜ್ ಮಾಡ್ತಾ ಇರ್ತೀನಿ ಅಂದ್ರೆ, ಸೊ ಒಂದ್ ದಿವಸ ಆಶ್ ಗಾರ್ಡ್ ಜ್ಯೂಸ್ ತಗೊಳ್ಳಿ, ಒಂದ್ ದಿವಸ ಕುಕುಂಬರ್ ಜ್ಯೂಸ್ ತಗೊಳ್ಳಿ, ಒಂದ್ ದಿವಸ ಸೊ ಕೊತ್ತಂಬರಿ ಜ್ಯೂಸ್ ತಗೊಳ್ಳಿ, ಅಥವಾ ಮಿಕ್ಸ್ ಲೈಕ್ ಸ್ಪಿನಾಚ್, ಮಿಂಟ್, ಕೊರಿಯಂಡರ್. ಈ ಮೂರನ್ನು ಯಾಕೆ ತಗೋಬೇಕಂದ್ರೆ ಲೈಕ್ ಡಿಫ್ರೆಂಟ್ ಲೀಫ್ ಸೈಜಸ್ ಅಂಡ್ ಲೀಫ್ ಶೇಪ್ಸ್. ಅದಕ್ಕೆ ಒಂದು ಮೆಥಡ್ ಲೈಕ್ ಅಂದ್ರೆ ಸ್ಪಿನಾಚ್ ದೊಡ್ಡ ಎಲೆ, ಮಿಂಟ್ ಅಂದ್ರೆ ಪುದೀನ ಸಣ್ಣ ಎಲೆ, ಮತ್ತೆ ಕೊತ್ತಂಬರಿ ಇನ್ನೂ ಸಣ್ಣ ಎಲೆ. ಈ ತರ 3 ತರ ಕ್ಯಾಟಗರೀಸ್ ನಾವು ಹಾಕೊಂಡು ಇದಕ್ಕೆ ನೀವು ಲೆಮನ್ ಕೂಡ ಯೂಸ್ ಮಾಡಬಹುದು, ಆಮ್ಲಾ ಕೂಡ ಯೂಸ್ ಮಾಡಬಹುದು. ಇದನ್ನ ಕೂಡ ಫಿಲ್ಟರ್ ಮಾಡಿ ತಗೋಬೇಕು ಬೆಳಗ್ಗೆಗೆ. ಓಕೆ, ಬೆಳಗ್ಗೆ ನೀವು ಡಿಟಾಕ್ಸ್ ಸಲುವಾಗಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಯಾವುದೇ ತರಕಾರಿ ಜ್ಯೂಸ್ ತಗೊಂಡ್ರು ಅದನ್ನ ಫಿಲ್ಟರ್ ಮಾಡಿ ತಗೋಬೇಕಾಗತ್ತೆ. ಸೊ ಅಂದ್ರೆ ನಮ್ಮ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ ಕ್ಲೀನಿಂಗ್ ಮಾಡುವಂತ ಪ್ರೊಸೆಸ್. ಇನ್ ಕೇಸ್ ನಾವು ಅದನ್ನ ಫಿಲ್ಟರ್ ಮಾಡ್ದೇನೆ ಹಂಗೆ ತಗೊಂಡ್ಬಿಟ್ರೆ ಮತ್ತೆ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ಕ್ಲೀನಿಂಗ್ ಪ್ರೊಸೆಸ್ ಸರಿಯಾಗಿ ಆಗಲ್ಲ. ಓಕೆ, ಸೊ ಹಾಗಾಗಿ ನಾವು ಇದನ್ನ ಡಿಟಾಕ್ಸ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಸೊ ಈ ಲೈಕ್ ಅದನ್ನ ಜ್ಯೂಸಸ್ ನ ಫಿಲ್ಟರ್ ಮಾಡಿ ತಗೋಬೇಕು.
ಆಮೇಲೆ ಬಹಳ ಜನ ಲೈಕ್ ಸೊ ಆಶ್ ಗಾರ್ಡ್ ಜ್ಯೂಸಿಗೆ ನಾವು ಲಿಂಬೆಹಣ್ಣು ಹಾಕ್ತೀನಿ ಅಥವಾ ಶುಂಠಿ ಹಾಕ್ತೀನಿ ಅಥವಾ ಸ್ವಲ್ಪ ಕಾಳು ಮೆಣಸು ಹಾಕಿರ್ತೀನಿ. ನೋ, ಅದಕ್ಕೆ ಏನು ಹಾಕಬೇಡಿ. ಅದಕ್ಕೆ ಹಾಕಿದ್ರೆ ಅದ್ರದ್ದು ಮಹತ್ವ ಹೋಗ್ಬಿಡುತ್ತೆ, ಅದರ ವ್ಯಾಲ್ಯೂ ಹೋಗ್ಬಿಡುತ್ತೆ. ಸೊ ಹೀಗಾಗಿ ಪ್ಲೇನ್ ವಾಟರ್ ನಿಮ್ಗೆ ಅದನ್ನ ಕುಡಿದು ಎಷ್ಟು ಎನರ್ಜಿ ಇರುತ್ತೆ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ಆ, ಈ ಜ್ಯೂಸಸ್ ಮಾಡಿದಾಗ 10 ರಿಂದ 15 ನಿಮಿಷ ಮಾತ್ರ ಅದರ ಟೈಮ್, ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಅದರಿಂದ ಎಲ್ಲ ನಾವು ನ್ಯೂಟ್ರಿಯೆಂಟ್ಸ್ ತೆಗೆದಿರ್ತೀವಿ. ನಾವು ಅದನ್ನ 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ಅರ್ಧ ಗಂಟೆ 2 ಗಂಟೆ ಈ ತರ ಕುಡಿದ್ರೆ ಅದ್ರ ನಿಮ್ಗೆ ಏನು ಸಿಗಲ್ಲ, ಅದರಿಂದ ಏನು ಬೆನಿಫಿಟ್ ಸಿಗಲ್ಲ. ಆಮೇಲೆ ಇದನ್ನ ಬೆಳಗ್ಗೆನೆ ಯಾಕೆ ತಗೊಳ್ದ್ರೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ನಮ್ಮ ಬಾಡಿ 10 ರಿಂದ 14 ತಾಸು ಗ್ಯಾಪ್ ಫುಡ್ ಖಾಲಿ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಾಡಿ ವೇಟ್ ಮಾಡ್ತಾ ಇರುತ್ತೆ, ಯಾವ್ದಾದ್ರು ಒಂದು ಒಳ್ಳೆ ಫುಡ್ ಬರುತ್ತೆ, ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಸೊ ಆ ಟೈಮಲ್ಲಿ ನಾವ್ ಇದನ್ನ ಕೊಡೋದ್ರಿಂದ ಬಾಡಿ ಫುಲ್ ಆಗಿ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಓಕೆ, ಸೊ ಹೀಗಾಗಿ ಇದನ್ನ ನೀವು ಮಾರ್ನಿಂಗ್ ಬೆಳಗ್ಗೆ ಖಾಲಿ ಹೋಟೆಲ್ ಕೊಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ನಿಮ್ಗೆ ಲೈಕ್ 1 ವೀಕ್ ಮಾಡಿದ್ರೆ ನಂಗೆ ಎಷ್ಟೋ ಜನ ಕ್ಲೈಂಟ್, ಸರ್ ನಾವು ಕಂಟಿನ್ಯೂಸ್ ಕುಡಿಬೋದಾ? ನಾನು ಹೇಳ್ತೀನಿ, ನಿಮಗೆ ಮಾಡ್ಕೊಳ್ಳೋಕೆ ಪೇಷನ್ಸ್ ಇದ್ರೆ ಲೈಫ್ ಲಾಂಗ್ ಕುಡಿರಿ ಅಂತ ಹೇಳ್ತೀನಿ. ಓಕೆ, ಸೊ ಅದ್ರ ಬದಲಾಗಿ ಇವತ್ತು ಸಾಕಷ್ಟು ಜನ ಏನ್ ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಫುಡ್ ಸ್ಟಾರ್ಟ್ ಮಾಡ್ತೀವಿ. ನಾನು ಬಾದಾಮ್ ತಿಂದೆ ಅಥವಾ ಮತ್ತೊಂದು ಲೈಕ್ ಟೀ ಕಾಫಿ ಕುಡಿದೆ ಅಥವಾ ಬ್ರೆಡ್ ಬಿಸ್ಕೆಟ್ ತಿಂದೆ. ನೋ, ಇದನ್ನ ಯಾಕೆ ಮಾಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಮಿನಿಮಮ್ ಎದ್ದ ಮೇಲೆ 2 ಅವರ್ಸ್ ಬಾಡಿಗೆ ರೆಸ್ಟ್ ಬೇಕು. ಲೈಕ್ ಅದು ಬಾಡಿ ಡೈಜೆಸ್ಟ್ ಸಿಸ್ಟಮ್ ಸೆಟ್ ಆಗ್ಲಿಕ್ಕೆ. ಆ ಟೈಮಲ್ಲಿ ನೀವು ಫುಡ್ ಕೊಡ್ತಾ ಇದ್ದೀರಾ ಅಂದ್ರೆ ನೀವು ಹಾರ್ಮ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅದಕ್ಕೆ ಇಂಟರ್ನಲ್ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಸೊ ಹೀಗಾಗಿ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ರೈಟ್ ವೇದಲ್ಲಿ ಅಂತಂದ್ರೆ ಈ ಮೆಥಡ್ ನ, ಡಿಟಾಕ್ಸ್ ಮೆಥಡ್ ನ ಮಾಡ್ಕೊಂಡ್ರೆ 100% ಹೇಳ್ತೀನಿ ನಿಮಗೆ. ಸೊ ಬಾಡಿನ ಟಾಕ್ಸಿನ್ಸ್ ಪ್ರತಿ ದಿವಸ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವನ್ ಏನಪ್ಪಾ ಅಂದ್ರೆ, ಆಶ್ ಗಾರ್ಡ್ ಎಷ್ಟು ಪವರ್ ಇದೆ ಅಂದ್ರೆ, ಇವನ್ ಇದನ್ನ ರೆಗ್ಯುಲರ್ ಆಗಿ ಕುಡಿತಾ ಹೋದ್ರೆ ಕ್ಯಾನ್ಸರ್ ಸೆಲ್ಸ್ ನ ರಿಮೂವ್ ಮಾಡೋ ಪವರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಆಗ್ಲೇ ಹೇಳಿದೆ, ಲೈಕ್ ನಮ್ಮ ಬಾಡಿನ ವಿಷ ಪದಾರ್ಥಗಳು ಹೋಗ್ತಾ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಆ ಕಾಂಪ್ಲಿಕೇಶನ್ಸ್ ಬರಲ್ಲ. ಸೊ ಜಸ್ಟ್ ವಿಚಾರ ಮಾಡಿ, ಲೈಕ್ ಇವತ್ತು ಕ್ಯಾನ್ಸರ್ ಬರ್ತಾ ಇರೋದು ಏನಾದ್ರೂ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಮತ್ತೊಂದು ಇಲ್ಲ. ಸೊ ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇರುವಂತ ಕೆಮಿಕಲ್ಸ್ ಇಂದ ಈ ಬಾಡಿಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಕ್ಯಾನ್ಸರ್ ಅನ್ನೋದು ಒಂದು ಓವರ್ ಗ್ರೋತ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಮ್ಮ ಬಾಡಿಲಿ ಓವರ್ ಗ್ರೋತ್ ಆಗಿ ಲೈಕ್ ಇನ್ ದ ಫಾರ್ಮ್ ಆಫ್ ಟ್ಯೂಮರ್ಸ್, ಅಂದ್ರೆ ಗಡ್ಡೆಗಳ ಮುಖಾಂತರ ಆಗ್ತಾ ಇದೆ. ಅಂದ್ರೆ ಗ್ರೋತ್ ಜಾಸ್ತಿ ಆಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗ್ಲಿ, ಇದನ್ನ ಸರಿ ಮಾಡ್ಲಿಕ್ಕಾಗ್ಲಿ, ಈ ಇಂಬ್ಯಾಲೆನ್ಸ್ ಸರಿ ಮಾಡ್ಲಿಕ್ಕಾಗ್ಲಿ, ಸೊ ಡಿಟಾಕ್ಸ್ ಮೆಥಡ್ಸ್ ಬಹಳ ಹೆಲ್ಪ್ ಆಗುತ್ತೆ. ಸೊ ಇವನ್ ನೀವು ನಾರ್ಮಲ್ ಆಗಿ ಕೂಡ ಬಾಡಿ ಡಿಟಾಕ್ಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಇದಕ್ಕೆ ಸಪೋರ್ಟ್ ಏನ್ ಗೊತ್ತಾ, ಬಾಡಿ ಡಿಟಾಕ್ಸ್ ಆಗ್ಲಿಕ್ಕೆ ಸಪೋರ್ಟ್ ಏನಂತಂದ್ರೆ, ಸರಿಯಾಗಿ ನೀರು ಕುಡಿಯೋದು, ಸರಿಯಾಗಿ ನಿದ್ದೆ ಮಾಡೋದು, ಒಳ್ಳೆ ಮನೇಲಿ ಪ್ರಿಪೇರ್ ಮಾಡುವಂತ ಫುಡ್ ಊಟ ಮಾಡೋದು. ಆಮೇಲೆ ಲೈಕ್ ಮೀನ್ಸ್ ಏನಪ್ಪಾ ಅಂದ್ರೆ, ಜಂಕ್ ಫುಡ್ ತಿನ್ನಂಗಿಲ್ಲ, ಪ್ರೊಸೆಸ್ಡ್ ಫುಡ್ ತಿನ್ನಂಗಿಲ್ಲ, ರಿಫೈನ್ಡ್ ಅಂದ್ರೆ ಪಾಲಿಶ್ ಮಾಡಿರೋ ಫುಡ್ ತಿನ್ನಂಗಿಲ್ಲ, ಹೋಲ್ಸಮ್ ಫುಡ್. ಹೋಲ್ಸಮ್ ಅಂದ್ರೆ ಲೈಕ್ ಯಾವುದೇ ತರ ಅದನ್ನ ಪಾಲಿಶ್ ಮಾಡ್ದೇನೆ ತಿನ್ನುವಂಥದ್ದು. ಎಕ್ಸಾಂಪಲ್ ಇವತ್ತು ಏನ್ ಮಾಡ್ತಾ ಇದೀವಿ ನಾವು, ಖರ್ಜೂರ ತಿಂದ್ರೆ ಸೀಡ್ಲೆಸ್ ಖರ್ಜೂರ ತಿಂದೆ, ಸೊ ರಾಂಗ್. ನಾವು ಇವತ್ತೇನ್ ಸೀಡ್ಲೆಸ್ ದ್ರಾಕ್ಷಿ ಏನ್ ಇದು ಮಾಡ್ತಾ ಇದೀವಿ, ಜೆನೆಟಿಕಲಿ ಮಾಡಿಫೈಡ್ ಅಂತ ಇದ್ವಿ. ಆಕ್ಚುಲಿ ಸೀಡ್ ಇರುವಂತ ದ್ರಾಕ್ಷಿನ ತಿನ್ಬೇಕು, ಅಂದ್ರೆ ಅದು ಒರಿಜಿನಲ್. ಸೊ ಈ ತರ ಇವತ್ತು ಪಪಾಯ ತರ್ತೀವಿ, ಒಳಗಡೆ ಪಪಾಯ ಬೀಜ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ಸೀಡ್ಲೆಸ್ ಪಪಾಯ ಬರ್ತಾ ಇದೆ. ಸೊ ಈ ತರ ನೀವೇನ್ ಪ್ರೊಸೆಸ್ಡ್ ಅಂದ್ರೆ ಜೆನೆಟಿಕಲಿ ಚೇಂಜ್ ಆಗಿರೋ ತಿಂತಾ ಇದ್ರೆ ನಮ್ಮ ಬಾಡಿಗೆ ಹಾರ್ಮ್ ಆಗುತ್ತೆ. ಹೋಲ್ಸಮ್ ನ್ಯಾಚುರಲ್ ಫುಡ್ ಏನ್ ತಗೊಂತೀವಿ, ಇದೆಲ್ಲ ಡಿಟಾಕ್ಸ್ಗೆ ಹೆಲ್ಪ್ ಮಾಡೋದು. ಅದು ಕೂಡ ಒಂದು ಪದ್ಧತಿ ಡಿಟಾಕ್ಸ್. ನೀವು ನಾರ್ಮಲ್ ಈಗ ಎಕ್ಸಾಂಪಲ್ ನನ್ನ ಬಾಡಿ ವೇಟ್ ತಕ್ಕಾಗೆ, ಎಕ್ಸಾಂಪಲ್ ಈಗ ಸಮ್ಮರ್ ಇದೆ, ಓಕೆ, ಸಫಿಶಿಯಂಟ್ ವಾಟರ್ ನಾವು ಕೊಡ್ತಾ ಇದ್ರೆ ಅದು ಕೂಡ ರೈಟ್ ಡಿಟಾಕ್ಸ್. ಸೊ ವೆರಿ ಸಿಂಪಲ್, ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಇನ್ ಕೇಸ್ ನೀವು ಯುರಿನಲ್ಸ್ ಹೋಗ್ತಾ ಇದ್ರೆ ನಿಮ್ಮ ಯುರಿನ್ ಕಲರ್ ಚೇಂಜ್ ಆಗಿದೆ, ಇಟ್ಸ್ ಲೈಕ್ ಲೈಟ್ ಎಲ್ಲೋ ಡಾರ್ಕ್ ಎಲ್ಲೋ ಆಗ್ತಾ ಇದೆ ಅಂದ್ರೆ ನಿಮ್ಮ ಬಾಡಿ ನೀವು ಸಫಿಶಿಯಂಟ್ ವಾಟರ್ ಕೊಟ್ಟಿಲ್ಲ. ವೆರಿ ಸಿಂಪಲ್. ಸೊ ಸಮ್ ಕಂಡೀಷನ್ಸ್ ಅಲ್ಲಿ ಲೈಕ್ ಏನಾದ್ರು ಮೆಡಿಕೇಶನ್ ತಗೊಂಡಿದ್ದೀನಿ, ಸೊ ಈಗ ವೈಟಮಿನ್ ಬಿ ತಗೊಂಡೆ, ಅವಾಗ ಕಲರ್ ಚೇಂಜ್ ಆಗಿದೆ, ದಟ್ ಇಸ್ ಡಿಫರೆಂಟ್. ಬಟ್ ನಾರ್ಮಲ್ ನಾ ಏನ್ ತಗೊಳ್ದೇನೆ ನನ್ನ ಯೂರಿನ್ ಕಲರ್ ಚೇಂಜ್ ಆಗ್ತಾ ಇದೆ ಅಂದ್ರೆ, ಸೊ ನಾವು ಸಫಿಶಿಯಂಟ್ ವಾಟರ್ ಕುಡಿತಾ ಇಲ್ಲ. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಹೀಗಾಗಿ ವೆರಿ ಸಿಂಪಲ್, ರೈಟ್ ಆಗಿ ನಾವು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ವಾಟರ್ ಕುಡಿದ್ರೆ ಕೂಡ ನೀವು ನಿಮ್ಮ ಬಾಡಿ ಡಿಟಾಕ್ಸ್ ಮಾಡಿದಾಗ. ಓಕೆನಾ? ಓಕೆ, ಫೈನ್, ಗ್ರೇಟ್. ಸೊ ಇದು ಲೈಕ್ ಸಿಂಪಲ್ ಇವೆಲ್ಲ ಡಿಟಾಕ್ಸ್ ಮೆಥಡ್ಸ್. ಪ್ಲಸ್ ಆಮೇಲೆ ಇದನ್ನ ರೆಗ್ಯುಲರ್ ಆಗಿ ನಾವು ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ನಿಮ್ಗೆ ಏನಾದ್ರು ಲೈಕ್ ಡೌಟ್ಸ್ ಇದ್ರೆ ಹೇಳಿ. ಸೊ ಇದರಲ್ಲಿ ಏನಾದ್ರು ಲೈಕ್ ಆಲ್ರೆಡಿ ನೀವು ಮಾಡಿ ನಿಮ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಹೇಳಿ. ಸೊ ಯಾರಾದ್ರೂ ಲೈಕ್ ಈ ತರ ರೆಗ್ಯುಲರ್ ಡಿಟಾಕ್ಸ್ ಮಾಡ್ಕೊಂಡು ಈ ತರ ಏನಾದ್ರು ಮಾಡ್ಕೊಂಡಿದ್ರೆ ನೀವು ಅದನ್ನ ಕೂಡ ಹೇಳ್ಬೋದು. ಓಕೆ, ಸೊ ನಾನು ನಿಮಗೆ ಜಸ್ಟ್ ಸೆಕೆಂಡ್. ಸೊ ಈಗ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ, ಡೈರೆಕ್ಟ್ ಆಗಿ ನೀವೇ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಸೊ ನಿಮಗೆ ಲೈಕ್ ನಿಮ್ ಎಕ್ಸ್ಪೀರಿಯನ್ಸ್ ಇದ್ರು ಶೇರ್ ಮಾಡಿ. ಲೈಕ್ ಈಗ ಆಲ್ರೆಡಿ ನೀವು ಪ್ರೊಸೆಸ್ ಮುಗಿಸಿರ್ತೀರಾ. ಎಷ್ಟೋ ಜನ ನಮ್ಮ ಪ್ರೋಗ್ರಾಮ್ ಅಲ್ಲಿ ಬಂದಾಗ 90 ಡೇಸ್ 120 ಡೇಸ್ ಇದ್ದಾಗ 30 to 40 ಡೇಸ್ ಮಿನಿಮಮ್ ನೀವು ಲೈಕ್ ಈ ಆಶ್ ಗಾರ್ಡ್ ಜ್ಯೂಸ್ ನ ಕೊಡ್ತಿರ್ತೀರಾ. ಸೊ ಆವಾಗ ಆಗಿರುವಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದ್ರೆ ಶೇರ್ ಮಾಡಿ. ಆಕ್ಚುಲಿ ನಾವು ಇದನ್ನ ಮಾಡ್ಬೇಕಾದ್ರೆ ಲಿಟರಲಿ ಫಸ್ಟಿಗೆ ಇದನ್ನ ಸ್ಟಾರ್ಟ್ ಮಾಡಿದಾಗ
ಜ್ಯೂಸಸ್ ಏನಪ್ಪಾ ಅನಿಸ್ತು, ಬಟ್ ಆಮೇಲೆ ಅದನ್ನ ಕುಡಿದ್ಮೇಲೆ ನಮ್ಗೆ ಎನರ್ಜಿ ಲೆವೆಲ್ ಗೊತ್ತಾಗ್ತಾ ಹೋಯ್ತು, ಬಹಳ ನಮಗೆ ಬೆನಿಫಿಟ್ ಆಗ್ತಾ ಇತ್ತು. ಸೊ ಈ ನಾವು ಆಕ್ಚುಲಿ ನಾನು ವೇಟ್ ಲಾಸ್ ಮಾಡ್ಬೇಕಾದ್ರೆ ವಾವ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದಾಗ ಅವಾಗ ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಎಂಟೈರ್ ಫ್ಯಾಮಿಲಿಗೆ ನಾವು ಜ್ಯೂಸ್ನ ಮಾಡ್ತಾ ಇದ್ವಿ. ಓಕೆ, ಆ ತರ ಒಂದು ಒಳ್ಳೆ ಇದು ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತು ನಮಗೆ. ಈಗ ಕೂಡ ರೆಗ್ಯುಲರ್ ನಾಗ ಯಾವ್ದಾರ ಒಂದು ಲೈಕ್ ನಾನು ಐದರ್ ಏಟು ಕೌಗಿ ತಗೊಂಡು ನೀರು ಕುಡಿತೀನಿ, ಇಲ್ಲಾಂದ್ರೆ ಆಮ್ಲಾ ಜ್ಯೂಸ್ ಕುಡಿತಾ ಇರ್ತೀನಿ, ಇಲ್ಲಾಂದ್ರೆ ಏನಿಲ್ಲಾದ್ರೂ ಅಟ್ಲೀಸ್ಟ್ ಲೂ ವಾಟರ್ 1 ಲೀಟರ್ ನೀರು ಕುಡಿತೀನಿ. ಸೊ ಕಂಪಲ್ಸರಿ ಯಾವ್ದಾದ್ರು ಒಂದು ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೇ ಆಗತ್ತೆ. ಪ್ಲಸ್ ಎಡಿಷನ್ ನನ್ನ ಬಾಡಿಗೆ ಬೇಕಾಗಿರುವಂತ ಒಳ್ಳೆ ಬ್ಯಾಕ್ಟೀರಿಯಾ ಫಿಲ್ ಮಾಡುವಂತದ್ದು. ಸೊ ಲೈಕ್ ಪ್ರೋಬಯೋಟಿಕ್ ರೈಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ, ಇಲ್ಲಾಂತಂದ್ರೆ ಸೊ ಪ್ರೀ ಅಂಡ್ ಪ್ರೋಬಯೋಟಿಕ್ ಅಂತ ಕ್ಯಾಪ್ಸೂಲ್ಸ್ ಬರುತ್ತೆ. ಒಂದು ಕ್ಯಾಪ್ಸೂಲ್ ಅಲ್ಲಿ ನಿಯರ್ಲಿ 2 lakhs ಮೈಕ್ರೋ ಆರ್ಗನಿ ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಅದನ್ನ ನಾವು ತಗೊಂತಾ ಇರ್ತೀವಿ. ಲೈಕ್ ಈ ತರ ಕೊಟ್ಟಾಗ ನಮ್ಮ ಗಟ್ ಹೆಲ್ತ್ ಸೊ ಚೆನ್ನಾಗಿರ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವ್ ಲೈಕ್ ಈ ತರ ಡಿಟಾಕ್ಸ್ ನ ನೀವು ಅದನ್ನ ಮಾಡ್ಕೊಂಡಾಗ ಸೊ ನಮ್ಮ ಬಾಡಿ ಓವರ್ ಆಲ್ ಹೆಲ್ತ್ ಇರ್ಲಿಕ್ಕೆ ನಮಗೆ ಹೆಲ್ಪ್ ಇದಾಗತ್ತೆ. ಹೇಳಿದ್ನಲ್ಲ, ಲೈಕ್ ನಮ್ಮ ಹೆಲ್ತ್ ಡಿಸೈಡ್ ಆಗೋದೆ ನಮ್ಮ ಗಟ್ ಅಂದ್ರೆ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಇಂದ. ಓಕೆ ಫೈನ್. ಹೋಪ್ ಹಾಗಾದ್ರೆ ಮೇ ಬಿ ಅಂದ್ರೆ ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಲೈಕ್ ಎಲ್ಲರಿಗೂ ಮೇ ಬಿ ಹೇಳಿರೋದೆಲ್ಲ ಅರ್ಥ ಆಗಿದೆ ಅನ್ಕೊಂತಾ ಇದ್ದೀನಿ. ಲೈಕ್ ಎವ್ರಿ ಡೇ ಡಿಟಾಕ್ಸ್ ನ ಮಾಡ್ಕೊಳ್ಳಿ. ಲೈಕ್ ಸಿಂಪಲ್ ಮೆಥಡ್ಸ್ ನಡ್ಕೊಂಡು ನಿಮ್ಗೆ ಎಲ್ಲಾ ಮೆಥಡ್ಸ್ ಹೇಳಿದೀನಿ. ನಿಮ್ಮ ಟೈಮಿಂಗು, ನಿಮ್ಮ ವರ್ಕ್ ಶೆಡ್ಯೂಲು, ನಿಮ್ಮ ಇದರ ಪ್ರಕಾರ ಸೊ ಕಂಟಿನ್ಯೂಸ್ ಆಗಿ ಕೂಡ ನೀವು ಇದನ್ನ ಡಿಟಾಕ್ಸ್ ಮಾಡ್ಕೊಳ್ಳಿ. ಇವನ್ ಫಾಸ್ಟಿಂಗ್ ಇಸ್ ಆಲ್ಸೋ ಡಿಟಾಕ್ಸ್. ಲೈಕ್ ನಾವು ಅದನ್ನ ಕೂಡ ನಿಮ್ಗೆ ರೆಕಮೆಂಡ್ ಮಾಡಿರ್ತೀವಿ. ಸೊ ಫಾಸ್ಟಿಂಗ್ ಆಲ್ಸೋ ಇಸ್ ಡಿಟಾಕ್ಸ್ ಪ್ರೊಸೆಸ್. ಓಕೆನಾ? ಹೀಗಾಗಿ ಸೊ ಎವ್ರಿ ಲೈಕ್ ಡೇ ಒಂದು ಡಿಟಾಕ್ಸ್ ಇದನ್ನ ಏನ್ ಮಾಡ್ತಾ ಇದೆ ನನ್ನ ಬಾಡಿ ಡಿಟಾಕ್ಸ್ ಅಂತ ಇದು ಮಾಡಿ. ಸೊ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಹೇಳಿದೆ 100 ಟ್ರಿಲಿಯನ್ ನಮ್ಮ ಬ್ಯಾಕ್ಟೀರಿಯಾ ಇರತ್ತೆ ಅಂತ ಹೇಳಿದ್ನಲ್ಲ. ಓಕೆ, ನಂಬರ್ಸ್ ಹೇಳಕ್ ಕಷ್ಟ ಆಗತ್ತೆ. ಅಂದ್ರೆ 1 ಟ್ರಿಲಿಯನ್ಗೆ 1 ಲಕ್ಷ ಅಂತಂದ್ರೆ 100 ಟ್ರಿಲಿಯನ್ ಲೆಕ್ಕ ಮಾಡ್ಕೊಳ್ಳಿ ಎಷ್ಟಾಗತ್ತೆ ಅಂತ ಹೇಳಿ. ಅಷ್ಟೊಂದು ಒಳ್ಳೆ ಗುಡ್ ಬ್ಯಾಕ್ಟೀರಿಯಾ ನಮ್ಮ ಇಂಟೆಸ್ಟೈನ್ ಇದಾವು. ಸೊ ಈ ಗುಡ್ ಬ್ಯಾಕ್ಟೀರಿಯಾ ಯಾವ ತರ ಇನ್ಕ್ರೀಸ್ ಮಾಡೋದು, ಈಗ ಇದಕ್ಕೆ ಇಷ್ಟ ಆಗಿರುವಂತ ಫುಡ್ ಯಾವುದು, ಸೊ ನಾವು ಹೊರಗಡೆಯಿಂದ ಯಾವ ಫುಡ್ ತಗೊಂಡಾಗ ಈ ಗಟ್ ಬ್ಯಾಕ್ಟೀರಿಯಾನ, ಈ ಒಳ್ಳೆ ಬ್ಯಾಕ್ಟೀರಿಯಾ ನಾವು ಇನ್ಕ್ರೀಸ್ ಮಾಡಬಹುದು, ಬ್ಯಾಡ್ ಬ್ಯಾಕ್ಟೀರಿಯಾ ಯಾವ ತರ ನಾವು ಕಡಿಮೆ ಮಾಡಬಹುದು. ಸೊ ಇದೆಲ್ಲರೂ ನೆಕ್ಸ್ಟ್ ನನ್ನ ಸೆಷನ್ ಅಲ್ಲಿ ಯಾವ ಫುಡ್ಸ್, ಇವನ್ ನೀವು ಈಗ ಆಲ್ರೆಡಿ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇದ್ರೆ ಸೊ ಅದ್ರಲ್ಲಿ ಕೂಡ ಯಾವ ತರ ಫಾಲೋ ಮಾಡ್ಕೋಬಹುದು. ಇನ್ ಕೇಸ್ ಇಲ್ಲ ನಿಮ್ಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನಮ್ಗೆ, ಸೊ ನಾವೆಲ್ಲ ವೇಟ್ ಲಾಸ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ನಾವು ಇದನ್ನ ಯಾವ ತರ ಹೆಲ್ತಿಯಾಗಿ ಇಟ್ಕೋಬೇಕಂದ್ರೆ ಕೂಡ ಅಲ್ಲಿ ಯಾವ ಫುಡ್ ತಗೋಬೇಕು, ಎಲ್ಲಾ ಫುಡ್ ನಿಮ್ಗೆ ಇಲ್ಲಿ ಹೇಳ್ತೀನಿ. ಆ ಪ್ರಕಾರ ಮಾಡ್ಕೊಂಡು ನಿಮಗೆ ಸೊ ಲೈಕ್ ಮನೆಯಲ್ಲಿ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಫುಡ್ ಯೂಸ್ ಮಾಡ್ತಾ ಇದೀವಿ, ಅದು ಕೂಡ ಒಂದದು ಒಳ್ಳೆ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಹೇಳ್ತೀನಿ ನಿಮ್ಗೆ. ಲಿಟರಲಿ ನೀವು ವಂಡರ್ ಆಗ್ತೀರಿ ಅದನ್ನ, ಯಾಕಂದ್ರೆ ನಮ್ಮ ಹಿರಿಯರು ಅದನ್ನೆಲ್ಲ ಆಲ್ರೆಡಿ ಮಾಡಿದ್ದಾರೆ. ಬಟ್ ನಾವು ಒಂದಿಷ್ಟು ಇದನ್ನ ನಾವು ಅದನ್ನ ಬಿಟ್ಬಿಟ್ಟಿದ್ದೀವಿ, ಅದನ್ನ ಪ್ರಾಕ್ಟೀಸ್ ಮಾಡೋದನ್ನ ವಾಪಸ್ ಅದನ್ನ ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಓಕೆ, ಹೋಪ್ ರೈಟ್. ಥ್ಯಾಂಕ್ ಯು. ಸೊ ಇವತ್ತೆಲ್ಲರೂ ನಿಮ್ಮ ಒಂದು ಇಷ್ಟು ಬಿಡಿ ಶೆಡ್ಯೂಲ್ ಕೂಡ ಇವತ್ತು ಇದನ್ನ ಪಾರ್ಟಿಸಿಪೇಟ್ ಮಾಡಿಕೊಂಡು ನಿಮ್ಮ ಒಂದು ಹೆಲ್ತ್ ಸಲುವಾಗಿ ಇದನ್ನ ತಿಳ್ಕೊಂತಾ ಇದ್ದೀರಾ. ಸೊ ನಮಗೂ ಖುಷಿ ಆಗ್ತಾ ಇದೆ ಲೈಕ್ ಇದನ್ನ ನಿಮ್ಗೆ ಜೊತೆ ಶೇರ್ ಮಾಡ್ಲಿಕ್ಕೆ. ಓಕೆ, ಈ ಒಂದು ಸೆಷನ್ ಲೈಕ್ ಇದೇ ತರ ಕಂಟಿನ್ಯೂ ಆಗುತ್ತೆ ಎವ್ರಿ 15 days ಒನ್ಸ್. ಲೈಕ್ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಕಮಿಂಗ್ ಡೇಸ್ ಲೈಕ್ ಇವನ್ ವೀಕ್ಲಿ ಒನ್ಸ್ ಮಾಡೋಕೆ ಪ್ಲಾನ್ ಇದೆ. ಬಟ್ ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಪಾಪ ಎಲ್ಲರಿಗೂ ಕೂಡ ಅಟೆಂಡ್ ಆಗಲ್ಲ ಅಂತೇಳಿ. ಸೊ ಈಗ ಅಟ್ಲೀಸ್ಟ್ ಒಂದು 15 days ಒನ್ಸ್ ಇದನ್ನ ಪ್ಲಾನ್ ಮಾಡೋಣ ಅಂತೇಳಿ ಸೊ ಈ ತರ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಅಗೇನ್ 15 days ಆದ್ಮೇಲೆ ಮತ್ತೆ ನಾವು ಕನೆಕ್ಟ್ ಆಗೋಣ. ಕನೆಕ್ಟ್ ಆಗ್ಬಿಟ್ಟು ಸೊ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟ್ ಅಲ್ಲಿ ಲೈಕ್ ಗುಡ್ ಬ್ಯಾಕ್ಟೀರಿಯಾ ಯಾವ ತರ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗ್ರೇಟ್. ಹಾಗಾದ್ರೆ ಸೊ ಮತ್ತೆ ನಾವು ನೆಕ್ಸ್ಟ್ ಮೈ ಹೆಲ್ತ್ ಮೈ ರೆಸ್ಪಾನ್ಸಿಬಿಲಿಟಿ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ವಂಡರ್ಫುಲ್ ಡೇ.